ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ಕೆ.ಸಿ. ಕೊಂಡಯ್ಯನವರೇ, ಗ್ರಂಥ ಲೋಕಾರ್ಪಣೆ ಮಾಡಿದ ಪ್ರೊಫೆಸರ್ ಹಂಪ ನಾಗರಾಜನವರೇ, ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಉಡೆ ಕೃಷ್ಣ ಅವರೇ, ಶ್ರೀಮಾನ್ ಎಚ್.ಎಂ. ರೇವಣ್ಣನವರೇ, ಪ್ರೊಫೆಸರ್ ಮಲ್ಲೇಪುರ ವೆಂಕಟೇಶ್ ಅವರೇ, ಈ ಸಮಾರಂಭದ ಆಕರ್ಷಣೆ ಒಂದಾದ ಡಾಕ್ಟರ್ ಕೆ.ಜಿ. ಲಕ್ಷ್ಮೀನಾರಾಯಣರವರೇ, ಈ ಆಹ್ವಾನ ಪತ್ರಿಕೆಯನ್ನು ನೋಡಿದಾಗ ಅದರ ಮೇಲೆ ಪ್ರಕಟವಾದ ಲಕ್ಷ್ಮೀನಾರಾಯಣ ಅವರು 75 ಅಂತಿದೆ. ಈಗ ತಾನೇ ಬಿಡುಗಡೆಯಾದಂಥ ನಿಸ್ವಾರ್ಥ ಶ್ರೀ ಈ ಪುಸ್ತಕದ ಮುಖಪುಟದ ಮೇಲೆ ಲಕ್ಷ್ಮೀನಾರಾಯಣ ಅವರು ನೋಡಿದರೆ 75 ತಪ್ಪಾಗಿದೆ, ಬಹುಶಃ 25 ಅಂತ ಅನಿಸ್ತಾ ಇದೆ. ಇದು ಅಭಿನಂದನಾ ಸಮಾರಂಭ, ಗ್ರಂಥ ಲೋಕಾರ್ಪಣೆಯ ಸಮಾರಂಭ. ನನ್ನ ವಿಚಾರದಲ್ಲಿ ಇದು ಅಭಿನಂದನಾ ಸಮಾರಂಭ ಅಲ್ಲ, ಇದು ಅಭಿವಂದನಾ ಸಮಾರಂಭ. ಅವರ ಶ್ರೀಮಾನ್ ಲಕ್ಷ್ಮೀನಾರಾಯಣಪ್ಪನವರ ಬದುಕು, ನಡೆದು ಬಂದ ದಾರಿ, ಅವರ ಮೌಲ್ಯಗಳು ಎಲ್ಲವನ್ನು ನೋಡಿದಾಗ ಸಮಾಜದಲ್ಲಿ ಇದ್ದವರು ಇದ್ದಾರೆ, ಈಗಲೂ ಇದ್ದಾರೆ, ಈ ಸಾಧನೆ ಮಾಡಿದವರು ಇದ್ದಾರೆ ಅಂಬುದಕ್ಕಾದ್ದರಿಂದ ಸಮಾಜ ಈ ಅಭಿನಂದನಾ ಸಮಾಜದಲ್ಲಿ ಅವರಿಗೆ ಅಭಿವಂದನೆ ಮಾಡಬೇಕು. ನನ್ನ ಸಮಾಜದಲ್ಲಿ ಅವರಿಗೆ ಅಭಿವಂದನೆ. ಜೀವನ ಅಥವಾ ಬದುಕು, ಯಾರಾದರೂ ಜೀವನದ ಅರ್ಥ ಏನು, ವ್ಯಾಖ್ಯಾನ ಏನು ಅಥವಾ ವ್ಯಾಖ್ಯಾನ ಅಂತ ಏನಾದರೂ ಕೇಳಿದರೆ ಬಹುಶಃ ಜೀವನದ ವ್ಯಾಖ್ಯಾ ಅಥವಾ ಅರ್ಥವನ್ನು ನಿಖರವಾಗಿ ಹೇಳೋದು ಭಾಳ ಕಷ್ಟ ಆಗ್ತದೆ. ಆದರೆ ಒಂದು ಮಾತು ನಿಜ, ನಮ್ಮ ಜೀವನ ಭಗವಂತ ಪ್ರತಿಯೊಬ್ಬರಿಗೆ ಕೊಟ್ಟಂಥ ಒಂದು ದೊಡ್ಡ ಅವಕಾಶ. ಅದನ್ನು ಕೊಟ್ಟಂಥ ಅವಕಾಶ ಯಾಕಂದರೆ ಭಗವಂತ ನಮಗೆ ಜೀವನವನ್ನು ಅರ್ಥಪೂರ್ಣ ಮಾಡೋದಕ್ಕೆ ಕೊಟ್ಟಂಥ ಅವಕಾಶ. ಜೀವನ ಅರ್ಥ ಅಂದರೆ ಗೊತ್ತಿಲ್ಲ, ಡಿಸೈಡ್ ಆಗಿ ಆ ಜೀವನವನ್ನು ಅರ್ಥಪೂರ್ಣ ಮಾಡೋದಕ್ಕಾಗಿ ಕೊಟ್ಟಂಥ ದೊಡ್ಡ ಅವಕಾಶ. ನಾವು ಈಗಾಗಲೇ ಬಹಳ ಕಡೆ ಹೇಳ್ತೀವಿ, ಜೀವನ ಒಂದು ನೋಟ್ಬುಕ್ಕು, ಮೊದಲನೇ ಪೇಜು ಮತ್ತು ಕೊನೆಯ ಪೇಜ್ ಬರೆದಾಗಿದೆ. ಅವುಗಳನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ, ಆಗೋದಿಲ್ಲ. ಮಧ್ಯದ ಪುಟಗಳನ್ನ ಮಾತ್ರ ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಬರೆಯುತ್ತಾ ಹೋಗ್ಬೋದು. ಈಗ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ 75 ವರ್ಷಗಳ ಈ ಕಾಲದಲ್ಲಿ ಮಧ್ಯದ ಪುಟಗಳನ್ನು ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಆದರ್ಶದಿಂದ ಪುಟಗಳನ್ನು ಲಕ್ಷ್ಮೀನಾರಾಯಣಪ್ಪನವರು ಬರೆದಿದ್ದಾರೆ. ಅರ್ಥಪೂರ್ಣ ಬದುಕಿನಲ್ಲಿ ನನ್ನ ಒಂದು ದೃಷ್ಟಿಯಲ್ಲಿ ಬಹುಶಃ 4 ವಿಧವಾಗಿ ವಿಂಗಡಿಸಬಹುದು. ಅರ್ಥಪೂರ್ಣ ಬದುಕು. ಅರ್ಥಪೂರ್ಣ ಬದುಕಂದರೆ ಒಬ್ಬ ವ್ಯಕ್ತಿ ಶಿಕ್ಷಣ ಪಡೆದು ತಾನು ಆಯ್ದುಕೊಂಡ ಅಥವಾ ಅವಕಾಶ ಸಿಕ್ಕ ಕ್ಷೇತ್ರದಲ್ಲಿ ಪರಿಶುದ್ಧ ಕಾಯಕ ಮಾಡಿ ಕುಟುಂಬವನ್ನು ಸರಿಯಾಗಿ ನೋಡಿಕೊಂಡು ಯಾರಿಗೂ ಕೆಡುಕು ಮಾಡದೆ ಸಮಾಜದಲ್ಲಿ ಬದುಕುವಂಥವರು ಅವರಿಗೆ ಅರ್ಥಪೂರ್ಣ ಬದುಕು ಅಂತ ಮೊದಲನೇ ಕೆಟಗರಿ. ಎರಡನೇ ಕೆಟಗರಿ ಅಂದರೆ ಸಾರ್ಥಕ ಬದುಕು ಅಂತ. ಸಾರ್ಥಕ ಬದುಕಂದರೆ ತಾನು ಉತ್ತಮವಾಗಿ ಬೆಳೆದು ಇತರರನ್ನು ಬೆಳೆಸಿ ಸಾಧ್ಯವಾದಷ್ಟು ನಿಸ್ವಾರ್ಥವಾಗಿ ಸಹಾಯ ಅಥವಾ ಸೇವೆ ಮಾಡಿದವರು, ಅದು ಸಾರ್ಥಕ ಬದುಕು. ಮೂರನೇದು ಆದರ್ಶ ಬದುಕು. ಆದರ್ಶ ಬದುಕಂದ್ರೆ ಏನು, ಎಂಥದ್ದು? ಜೀವನ ಆದರ್ಶಕ್ಕೆ, ಪ್ರದರ್ಶನಕ್ಕಲ್ಲ. ಜೀವನ ಪ್ರೀತಿಸುವುದಕ್ಕೆ, ದ್ವೇಷಿಸೋದಕ್ಕಲ್ಲ. ಜೀವನ ಪ್ರಯೋಜನಕ್ಕೆ, ಪ್ರಚಾರಕ್ಕಲ್ಲ. ಜೀವನ
ಸಾರ್ಥಕತೆಗೆ ಸ್ವಾರ್ಥಕ್ಕಲ್ಲ, ಜೀವನ ಬಾಗಿ ನಡೆಯುವುದಕ್ಕೆ ಬೀಗಿ ಹಾಳಾಗುವುದಕ್ಕಲ್ಲ ಅಂತ ನೋಡಿಕೊಳ್ಳೋದು ಇದು ಆದರ್ಶ ಬದುಕಿನ ಲಕ್ಷಣ. ಕೊನೆಯದೊಂದಿದೆ, ಕೊನೆಯ ವರ್ಗ ಶ್ರೇಷ್ಠ ವರ್ಗ ಅಂತ. ಶ್ರೇಷ್ಠ ಬದುಕು ಅಂದರೆ ಮೃಗತ್ವದಿಂದ ಮನುಷ್ಯತ್ವ ಕಡೆ, ಮನುಷ್ಯತ್ವದಿಂದ ದೈವತ್ವ ಕಡೆ ನಡೆಯುವಲ್ಲಿ ಯಶಸ್ವಿಯಾದಂಥವರು ಅವರು ಶ್ರೇಷ್ಠ ಬದುಕಿಗೆ ಬರ್ತಾರೆ. ಮೃಗತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ದೈವತ್ವ ಕಡೆ ಇವರು ಶ್ರೇಷ್ಠವಾಗಿ ಕೊಡ್ತಾರೆ, ಯಶಸ್ವಿಯಾದವರು ಬರ್ತಾರೆ. ಹಾಗಂದ್ರೆ ಏನು? ಮೃಗತ್ವ ಅಂದರೆ ಕಣ್ಣೀರು ಬರೆಸೋದು, ಮನುಷ್ಯತ್ವ ಅಂದರೆ ಕಣ್ಣೀರು ಒರೆಸೋದು, ದೈವತ್ವ ಅಂದರೆ ಕಣ್ಣೀರೇ ಬರಲಾರ್ದಂತ ನೋಡ್ಕೊಳ್ಳೋದು, ಅದು ಶ್ರೇಷ್ಠ ಬದುಕು. ಈ ವರ್ಗಗಳನ್ನು ಯಾಕೆ ಹೇಳಿದಂದರೆ, ನಾನು ಯೋಚನೆ ಮಾಡಿದೆ, ನಾನೆಲ್ಲ ನ್ಯಾಯಾಧೀಶನಾಗಿ ಕೆಲಸ ಮಾಡೋದ್ರಿಂದ ಯಾವುದೇ ಸಾಕ್ಷ್ಯ ಆಧಾರಗಳಲ್ಲಿ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಲಕ್ಷ್ಮೀನಾರಾಯಣ ಪುರಾಣ ಈ 4 ವರ್ಗಗಳಲ್ಲಿ ಯಾವ ವರ್ಗಕ್ಕೆ ಸೇರಿಸ್ಬೇಕಂತ ಯೋಚನೆ ಮಾಡಿದೆ. ಲಕ್ಷ್ಮೀನಾರಾಯಣಪ್ಪನವರೇ, ನಿಮ್ಮ ಬದುಕನ್ನು ನೋಡಿದ ಮೇಲೆ ಈಗ ಯಾಕಂದ್ರೆ ನೀವಿನ್ನೂ ಪ್ರಯಾಣ ನಡೀತಾ ಇದೆ, ಆದ್ದರಿಂದ ನೀವು ಆದರ್ಶ ಬದುಕಿನ ಒಂದು ಕ್ಯಾಟಗರಿ ಯಾವ ವರ್ಗದಲ್ಲಿ ಸೇರ್ತೀರಿ, ಅದಕ್ಕೆ ನೀವು ಆದರ್ಶ ಬದುಕು. ಲಕ್ಷ್ಮೀನಾರಾಯಣಪ್ಪನವರು ನಡೆದ ದಾರಿ, ನುಡಿದ ಮಾತುಗಳು, ಮಾಡಿದ ಕಾಯಕ, ಮಾಡಿದ ಸಾಮಾಜಿಕ, ಸಾಹಿತ್ಯಿಕ, ಧಾರ್ಮಿಕ ಕಾರ್ಯಗಳನ್ನು ನೋಡಿದಾಗ ಅವರ ಸರಳತೆ, ವಿನಯ, ಪ್ರಾಮಾಣಿಕತೆ, ಪರಿಶ್ರಮ, ನಿಸ್ವಾರ್ಥ ಸೇವೆ, ನೊಂದ ಮತ್ತು ಅಸಹಾಯಕರಿಗೆ, ಕಷ್ಟದಲ್ಲಿಯವರಿಗೆ ಮಾಡಿದ ಮತ್ತು ಮಾಡುತ್ತಿರುವ ನೋಡಿದಾಗ ನನಗನಿಸಿದ್ದು ಆದರ್ಶ ವರ್ಗಕ್ಕೆ ಸೇರಿಸ್ಬೋದು. ನನ್ನ ಜಡ್ಜ್ಮೆಂಟ್ಗೆ ಒಂದು ಸಾಕ್ಷಿ ಬೇಕಲ್ಲ. ನನ್ನ ಜಡ್ಜ್ಮೆಂಟ್ಗೆ ಈಗ ತಾನೇ ಬಿಡುಗಡೆ ಅಂತ ಗ್ರಂಥದ ಶೀರ್ಷಿಕೆ ಹೇಳಂತೆ ನಿಸ್ವಾರ್ಥ ಸಿರಿ ಇದಕ್ಕೆ ಪ್ರಬಲವಾದ ಸಾಕ್ಷಿ. ಅದರಲ್ಲಿ ಅವರ ಆತ್ಮಚರಿತ್ರೆ ಇದೆ, ಎಲ್ಲರ ಅಭಿಪ್ರಾಯಗಳಿವೆ. ಇದೊಂದು ದಾಖಲೆ. ಈ ದಾಖಲೆ ಸಾಕ್ಷಿ ಆಧಾರದ ಮೇಲೆ ನಾನು ಅವರಿಗೆ ಆ ವರ್ಗದಲ್ಲಿ ಸೇರಿಸ್ತೀನಿ. ಇಲ್ಲಿ ಸೇರಿರುವ ಎಲ್ಲ ಸೌಲಭ್ಯಗಳು ಇದಕ್ಕೆ ಸಮ್ಮತಿಸುತ್ತಾರೆ ಅಂತ ತಿಳಿದು ತಾವೆಲ್ಲ ಸಮ್ಮತಿಸಿದರೆ ಅವ್ರನ್ನ ಆದರ್ಶ ಬದುಕಿಗೆ ವರ್ಗಕ್ಕೆ ಸೇರಿಸೋಣ ಅಂತ ಚಪ್ಪಾಳೆಯ ಮೂಲಕ ತಿಳಿಸಿದರೆ ಬಹಳ ಸಂತೋಷ. ಇದು ಯುನಾನಿಮಸ್ ಜಡ್ಜ್ಮೆಂಟ್, ಫುಲ್ ಬೆಂಚ್ ಜಡ್ಜ್ಮೆಂಟ್. ಲಕ್ಷ್ಮೀನಾರಾಯಣ ಒಬ್ಬ ವ್ಯಕ್ತಿ ಉತ್ತಮ ಮನುಷ್ಯ ಎಂಬುದು ಅತ್ಯಂತ ದೊಡ್ಡ ಪ್ರಶಸ್ತಿ. ಎಲ್ಲ ಪ್ರಶಸ್ತಿಗಳಿಗಿಂತ ಅತ್ಯಂತ ದೊಡ್ಡ ಪ್ರಶಸ್ತಿ ಉತ್ತಮ ಮನುಷ್ಯ ಎಂಬುದು. ವಿನಯ ಹೇಗೆ ಕಾಣ್ತದೆ, ಸರಳತೆ ಹೇಗೆ ಕಾಣ್ತದೆ ಅಂತ ಯಾರಾದರೂ ಕೇಳಿದರೆ, ಪ್ರಾಮಾಣಿಕತೆ ಹೇಗೆ ಕಾಣ್ತದೆ ಅಂತ ಯಾರಾದರೂ ಕೇಳಿದರೆ ಲಕ್ಷ್ಮೀನಾರಾಯಣ ಕಣ್ಣನ್ನು ಕಾಣ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದ್ರಿಗೆ ಬಣ್ಣ ರೂಪ ಹೇಳಕ್ಕಾಗೋದಿಲ್ಲ. ನನ್ನ ಅನೇಕ ಸಾರಿ ಭೇಟಿಯಾಗಿದ್ದಾರೆ. ವಿನಯವಂತಿಕೆ ಸಂಕೇತ. ಅಷ್ಟೊಂದು ವಿನಯ ಅವರಿಗೆ, ನನಗೆ ಬಹಳ ಮುಜುಗರ ಆಗೋಷ್ಟು ಅವರಿಗೆ ವಿನಯ ಇದೆ. ಅದು ಪ್ರತಿ ಭೇಟಿಯಲ್ಲಿ ಹೆಚ್ಚಾಗ್ತಾ ಹೊರತು ಎಂದೂ ಕಡಿಮೆ ಆಗಿಲ್ಲ. ಇಂಥ ವಿನಯವಂತರು, ವಿನಯ ಮತ್ತು ಕೃತಜ್ಞತೆಯ ಭಾವನೆ ಇವೆರಡು ಅತ್ಯಂತ ಉತ್ತಮವಾದ ಮೌಲ್ಯಗಳು. ಯಾರಲ್ಲಿ ವಿನಯ ಇರ್ತದೆ, ಕೃತಜ್ಞತೆ ಭಾವನೆ ಇರ್ತದೆ, ಆ ಮನುಷ್ಯ ದೊಡ್ಡ ಮನುಷ್ಯ. ಲಕ್ಷ್ಮೀನಾರಾಯಣ ಇವೆರಡೂ ನಿಮ್ಗೆ ಒಳಗಡೆ. ಈ ಉತ್ತಮ ಮನುಷ್ಯನೇ ದೊಡ್ಡ ಪ್ರಶಸ್ತಿ ತಿಳಿದೆ. ಅದು ಲಾಟ್ರಿಯಲ್ಲಿ ಸಿಗೋದಿಲ್ಲ, ಅಕಸ್ಮಾತ್ ಬರೋದಿಲ್ಲ. ಹಲವಾರು ದಶಕಗಳಿಂದ ತಪಸ್ಸು ಮಾಡಿ ಬದುಕಿದಾಗ ಮಾತ್ರ ಆ ಕೆಲಸ ಬರುತ್ತೆ. ಆದ್ದರಿಂದ ಅದು ದೊಡ್ಡ ಪ್ರಶಸ್ತಿ. ಯಾರಾದರೂ ನನ್ನನ್ನು ಕೇಳಿದರೆ ಅತ್ಯಂತ ದೊಡ್ಡ ಆಸ್ತಿ ಯಾವುದಂದರೆ ಜನರ ಪ್ರೀತಿ ವಿಶ್ವಾಸವೇ ಜೀವನದಲ್ಲಿ ಅತ್ಯಂತ ದೊಡ್ಡ ಆಸ್ತಿ. ಲಕ್ಷ್ಮೀನಾರಾಯಣ ಒಬ್ಬರೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಿಲ್ಲ ನನಗೆ, ಬಟ್ ಒಂದು ನೀವು ಅಗರ್ಭ ಶ್ರೀಮಂತರು ಮಾತ್ರ ಅಲ್ಲ, ಅದು ಗೊತ್ತು ನನಗೆ. ನೀವು there are 2 categories, respectable living and luxurious living.
ಯು ಬಿಲಾಂಗ್ ಟು ದಿ ರೆಸ್ಪೆಕ್ಟಬಲ್ ಲಿವಿಂಗ್ ಕ್ಯಾಟಗರಿ. ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟು ಗೊತ್ತಿಲ್ಲ ನೋಡಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಗಣ್ಯರು, ಈಗಾಗಲೇ ಪ್ರೊಫೆಸರ್ ಮಲ್ಲೇಪುರಂ ಅವರು ಎಲ್ಲ ಹೆಸರುಗಳನ್ನು ಹೇಳಿದ್ದಾರೆ, ನಾನು ರಿಪೀಟ್ ಮಾಡೋದಿಲ್ಲ. ಇಷ್ಟೆಲ್ಲ ಈ ಸಭಾಂಗಣ ತುಂಬಿದೆ, ಕೆಲವು ಚೇರ್ ತಂದು ಹಾಕಿದ್ರೆ ಕೂಡಿಸಿ ಆಮೇಲೆ. ಆದ್ದರಿಂದ ಇಷ್ಟೆಲ್ಲ ಸಹೃದಯಗಳು, ಇಷ್ಟೆಲ್ಲ ನಿಮಗೆ ಪ್ರೀತಿಸ್ತಕ್ಕಂಥವ್ರು ಇದ್ದಾರಲ್ಲ, ಇಷ್ಟೊಂದು ಜನರ ಪ್ರೀತಿ, ಇನ್ನೂ ಹೊರಗೆ ಭಾಳ ಜನ ಇರ್ಬೋದು, ಇದ್ದವ್ರ ಪೈಕಿ ಇಷ್ಟೊಂದು ಜನ ಸೇರಿದಲ್ಲ, ಜನರ ಪ್ರೀತಿ ವಿಶ್ವಾಸ ದೊಡ್ಡ ಸಂಪತ್ತು ಅಂತ ಹೇಳಿದೆ. ಇಷ್ಟೆಲ್ಲ ಜನ ಇರೋದು ಅದಕ್ಕೆ ಸಾಕ್ಷಿ. ಈ ದೃಷ್ಟಿಯಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೇಡ, ನೀವು ನಿಜವಾಗಿ ಭಾಳ ದೊಡ್ಡ ಶ್ರೀಮಂತರು. ಯಾವ ಮನುಷ್ಯ ಯಶಸ್ವಿ ಮನುಷ್ಯ? ಯಶಸ್ಸು ಅಂತಂದು ಯಾಕಂದ್ರೆ ಯಶಸ್ವಿ ಅಳತೆಗೋಲಿಗೆ ಏನಂದರೆ ನಿಮ್ಮ ಹೆಸರನ್ನು ನಿಮ್ಮ ಅನುಪಸ್ಥಿತಿಯಲ್ಲಿ ನೀವು ಅಲ್ಲಿರ್ಲಾರ್ದಾಗ ಆ ಜಾಗದಲ್ಲಿ ಶ್ರೀಮಾನ್ ಕೆ ಜಿ ಲಕ್ಷ್ಮೀನಾರಾಯಣ ಅಂತ ಅವರ ಗೈರಾದರಲ್ಲಿ ಅನುಪಸ್ಥಿತಿಯಲ್ಲಿ ಯಾವುದೇ ಒಂದು ವರ್ಗದಲ್ಲಿ ಪ್ರಸ್ತಾಪ ಆದಾಗ ಎಲ್ಲರ ಮುಖದ ಮೇಲೆ ನಗು ಬಂದರೆ, ಅವ್ರು ಭಾಳ ಒಳ್ಳೆಯವ್ರಿ, ಭಾಳ ಒಳ್ಳೆಯ ಮನುಷ್ಯ, ಸಜ್ಜನ ಮನುಷ್ಯ, ಸಹೃದಯ, ಸಾಹಿತ್ಯ, ಸಂಸ್ಕೃತಿ, ಎಲ್ಲದರಲ್ಲೂ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ, ಆಮೇಲೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥ ಮುಖದ ಮೇಲೆ ಎಷ್ಟು ಮಂದಿ ಮುಖದ ಮೇಲೆ ನಗು ಬರ್ತದೆ. ಜನರ ನೊಂದವರ ಕಷ್ಟದಲ್ಲಿರೋ ಮುಖದ ಮೇಲೆ ನಗು ತಂದು ಕೊಟ್ಟಿದರೆ ಎಷ್ಟು ಮಂದಿ ಮುಖಗಳ ಮೇಲೆ ನಗು ಬರ್ತದೆ, ಆ ನಗುಗಳೇ ನಿಮ್ಮ ಯಶಸ್ಸಿನ ಮಾನದಂಡ. ಆದ್ದರಿಂದ ಆ ದೃಷ್ಟಿಯಿಂದ ಕೂಡ ನೀವು ಭಾಳ ಮೃದು ನುಡಿ, ವಿಶಾಲ ಹೃದಯ, ಇತರರಿಗೆ ಸೇವೆ ಮಾಡುವ ವ್ಯಕ್ತಿ ಕೇವಲ ತನಗಾಗಿ ಅಲ್ಲ ಪರಗಾಗಿ ಬದುಕುತ್ತಾನೆ. ಆತನಿಗೆ ಸಿಗುವ ಪ್ರಶಸ್ತಿ ಹೆಸರು ಉತ್ತಮ ಮನುಷ್ಯ, ಆತನೇ ಕೆ ಜಿ ಲಕ್ಷ್ಮೀನಾರಾಯಣ. ಯಶಸ್ವಿ ಜೀವನಕ್ಕಿಂತ ಸಂತೃಪ್ತ ಜೀವನ ದೊಡ್ಡದು. ಇದರಲ್ಲಿ ಕಂಟೆಂಟ್ಮೆಂಟ್ ಈಸ್ ಎ ನ್ಯಾಚುರಲ್ ವೆಲ್ತ್, ಲಕ್ಸುರಿ ಈಸ್ ಎನ್ ಆರ್ಟಿಫಿಷಿಯಲ್ ಪಾವರ್ಟಿ ಅಂತ. ಸಂತೃಪ್ತಿ ಇದ್ದರೆ ಕಂಟೆಂಟ್ಮೆಂಟ್ ಈಸ್ ಎ ನ್ಯಾಚುರಲ್ ವೆಲ್ತ್, ಲಕ್ಸುರಿ ಈಸ್ ಎ ಆರ್ಟಿಫಿಷಿಯಲ್ ಪಾವರ್ಟಿ. ನೋಡಿ, ಒಂದು ಉದಾಹರಣೆ, ಒಬ್ಬ ಮನುಷ್ಯ ಸಂತೃಪ್ತಿಯಿಂದಿದ್ದರೆ ಆ ಗುಡಿಸಲಿನಲ್ಲಿರುವ ಸಂತೋಷವಾಗಿರ್ತಾನೆ. ಇನ್ನೊಬ್ಬ ಮನುಷ್ಯ ಅರಮನೆಯಲ್ಲಿದ್ದರೂ ಸಂತೋಷವಾಗಿರೋದಿಲ್ಲ. ಲಕ್ಸುರಿ ಈಸ್ ಆರ್ಟಿಫಿಷಿಯಲ್ ಪಾವರ್ಟಿ ಅಂದರೆ ಏನು? ಈ MG ರೋಡ್ ಮೇಲೆ ಹೋಗಿ ಆ ಒಬ್ಬ ಮನುಷ್ಯ ಬಂದು ಒಂದು ಸ್ಕೂಟರ್ ನಿಲ್ಲಿಸ್ತಾನೆ, ಆಗ ಅವನಿಗೆ ಖುಷಿ ಇರ್ತಾನೆ. ಸೈಕಲ್ ಬಂದಿದ್ದಾನೆ, ನಾನು ಮೇಲೆ ಸ್ಕೂಟ್ರ್ ಇದೆ ಅಂತ. ಸ್ವಲ್ಪ ಸಮಯ ಆದಮೇಲೆ ಒಂದು ಕಾರ್ ಬರ್ತದೆ, ಮಾರುತಿ ಸಣ್ಣ ಕಾರ್. ಓ, ಕಾರ್ ಇದೆ, ನನ್ನ ಮೇಲೆ ಸ್ಕೂಟ್ರ್ ಇದೆ. ಈ ಮನುಷ್ಯ ಶ್ರೀಮಂತರಿಗೆ ಇಲ್ಲಿ ಬಡವಾಗಿಬಿಡ್ತಾನೆ. ಆಮೇಲೆ ಇನ್ನೊಂದು ಯಾವುದೋ ಅದ್ರ ಪಕ್ಕಕ್ಕೆ ಮರ್ಸಿಡೀಸ್ ಕಾರ್ ಬರ್ತದೆ. ಈ ಕಾರ್ ಮಾರುತಿ ಕಾರ್ನಲ್ಲಿದ್ದಾವ, ಮರ್ಸಿಡೀಸ್ ಕಾರ್ ಇಲ್ಲ ನನ್ನಲ್ಲಿ ಅಂತ. ಸೊ ಲಕ್ಸುರಿ ಈಸ್ ಆರ್ಟಿಫಿಷಿಯಲ್ ಪಾವರ್ಟಿ. ಅದಕ್ಕೆ ಸಂತೃಪ್ತ ಜೀವನ ಭಾಳ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಶೀರ್ಷಿಕೆ ಕೊಟ್ಟಿದ್ದೀರಲ್ಲ, ಈ ಶೀರ್ಷಿಕೆ ಭಾಳ ಮೆಚ್ಚುವಂಥ ನೋಡಿ. ನಿಸ್ವಾರ್ಥ ಶ್ರೀ. ಯಾರಾದರೂ ಅಂಥವ್ರಿಗೆ ಗೊತ್ತಿದ್ದು ಸರಿಯಾಗಿರೋದು ಮನುಷ್ಯಗೆ ಇವನು ಭಾಳ ಒಳ್ಳೆಯ ಮನುಷ್ಯ ಅಂತ ಹೇಳಿಬಿಟ್ರೆ ಆಭಾಸ ಆಗ್ತದೆ. ಈ ಶೀರ್ಷಿಕೆ ಕೊಟ್ಟಂಥ ಅಭಿನಂದನಾ ಗ್ರಂಥ ನಾವು ಯಾರಿಗೆ ಅರ್ಪಣೆ ಮಾಡಿದ್ದೀವಿ ಅವರಿಗೆ ಈ ನಿಸ್ವಾರ್ಥ ಶ್ರೀ ಅಂತ ಅಭಿನಂದನಾ ಗ್ರಂಥ ಕೊಟ್ಟಂಥ ಶೀರ್ಷಿಕೆ ಬಹಳ ಚೆನ್ನಾಗಿದೆ. ಇದರ ಮುಖಪುಟ, ವಿನ್ಯಾಸ ಮತ್ತು ಮುದ್ರಣ ಈಗಾಗಲೇ ಹೇಳಿದಂತೆ ಸ್ವಾನ್ ಪ್ರಿಂಟರ್ಸ್ ಕೃಷ್ಣಮೂರ್ತಿಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಮುಖಪುಟ ಪುಸ್ತಕದ ಮೇಲೆ ಈ ಮುಖಪುಟ ನೋಡಿ ಲಕ್ಷ್ಮೀನಾರಾಯಣಪ್ಪ ಫೋಟೋ ನೋಡಿದ ಮೇಲೆ ಲಕ್ಷ್ಮೀನಾರಾಯಣಪ್ಪ ಈ ಲುಕ್ ಮೋರ್ ಹ್ಯಾಂಡ್ಸಮ್, ಭಾಳ ಸುಂದರವಾಗಿ ಕಾಣ್ತಿರೋದು, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಪ್ರೊಫೆಸರ್ ಮಲ್ಲೇಪುರಂ ಅವರು ವೆಂಕಟೇಶ್ ಅವರು ನೀಡಿರುವ ಶೀರ್ಷಿಕೆ ಅಭಿನಂದನಗೊಳ್ಳುತ್ತಿರುವ ಈ ಪುಸ್ತಕಕ್ಕೆ ಅನ್ವರ್ಥಕವಾಗಿದೆ. ಈ ಅಭಿನಂದನಾ ಗ್ರಂಥ ಕೊಟ್ಟಂಥ ಈ ಶೀರ್ಷಿಕೆ ಯಾರಿಗೆ ಅಭಿನಂದನೆ ಕೊಡ್ತಾ ಇದ್ರಿ ಅವರ ಪರ್ಸನಾಲಿಟಿ, ಅವರ ವ್ಯಕ್ತಿತ್ವಕ್ಕೆ ಅನ್ವರ್ಥಕವಾಗಿದೆ. ಗ್ರಂಥದ ಒಳಪುಟಗಳು ಈ ಶೀರ್ಷಿಕೆಗೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿವೆ.
ಈ ನಿಸ್ವಾರ್ಥ ಶ್ರೀ ಎಂಬುದಕ್ಕೆ ಪ್ರೂಫ್ ಬೇಕಾದ್ರೆ ನಾವು ಒಳಗಿನ ಪೇಜ್ಗಳು ಓದ್ರಿ, ಒಳಗಿನ ಪುಟಗಳನ್ನು ಓದಿ ಮತ್ತು ಅವರ ಆತ್ಮಕಥನವನ್ನು ಓದಿದಾಗ ತಾನಾಗಿ ಶೀರ್ಷಿಕೆಗೆ ಸಾಕ್ಷ್ಯಾಧಾರಗಳಲ್ಲಿ ಸಿಗ್ತವೆ. ಇದನ್ನು ಈ ಗ್ರಂಥಗಳ ಒಳಪುಟಗಳ ದರ್ಪಣದಲ್ಲಿ ಬಿಚ್ಚಿನ ಮನಸ್ಸು ಮತ್ತು ತೆರೆದ ಹೃದಯದಿಂದ ಲಕ್ಷ್ಮೀನಾರಾಯಣ ಅನುಪ್ರವರ ನಿಸ್ವಾರ್ಥ ಮತ್ತು ಸಾರ್ಥಕ ಬದುಕನ್ನು ಕಾಣಬಹುದು. ಅದನ್ನು ನೋಡಿದಾಗ ಸಮಾಜದಲ್ಲಿ ಉತ್ತಮರನ್ನು ಗುರುತಿಸೋದು ಒಂದು ಒಳ್ಳೆಯ ಸಂಪ್ರದಾಯ. ಉತ್ತಮರನ್ನು ಗುರುತಿಸಿದಾಗ ಇವತ್ತು ನಾವು ಅವರಿಗೆ ಈ ಅಭಿನಂದನಾ ಸಮಾರಂಭ ಅಭಿವಂದನೆ ಅಂತ ಹೇಳಿದರೆ ಇದು ಅವರಿಗೆ ಮಾಡ್ತಕ್ಕಂಥಲ್ಲ, ಸಮಾಜ ಉತ್ತಮರನ್ನು ಗುರುತಿಸ್ತಕ್ಕಂಥದ್ದು ಒಳ್ಳೆಯ ಸಂಪ್ರದಾಯ ಮತ್ತು ಸಂಸ್ಕೃತಿ. ನಾವು ಅಂಥವರಿಗೆ ನಾವು ಸನ್ಮಾನ ಮಾಡಿದಾಗ ಸಮಾಜಕ್ಕೆ ಅದೊಂದು ಸನ್ಮಾನ ಮಾಡಿಕೊಂಡಂತ ಆಗ್ತದೆ. ಆ ದೃಷ್ಟಿಯಿಂದ ಇದೊಂದು ಒಳ್ಳೆಯ ಸಂಪ್ರದಾಯ. ಇವತ್ತು ಗುರುತಿಸಿ ಸಮಾರಂಭದಲ್ಲಿ ಮಾಡ್ತಿರೋದು ಒಳ್ಳೆಯ ಬುಕ್. ನಾನು ಹೇಳಿದೆ, ಮೊದಲೇ ಪ್ರಸ್ತಾಪ ಮಾಡಿದೆ, ಬದುಕು ಅಥವಾ ಜೀವನ ಒಂದು ನೋಟ್ಬುಕ್. ಮೊದಲನೇ ಪುಟ ಮತ್ತು ಕೊನೆಯ ಪುಟ ಆಗಲೇ ಬರೆದಾಗಿದೆ. ಮಧ್ಯದ ಪುಟಗಳನ್ನ ಬರೀತಕ್ಕಂಥ ಆಯ್ಕೆ ನಮ್ಮ ಕೈಗೆ. ಅವೆರಡು ಪುಟಗಳನ್ನ ಚೇಂಜ್ ಮಾಡ್ತಕ್ಕಂಥ ಆಯ್ಕೆ ಇಲ್ಲ, ಅವಕಾಶವೇ ಇಲ್ಲ. ಆದರೆ ಮಧ್ಯದ ಪುಟಗಳನ್ನು ಬರೀತಕ್ಕಂಥ ಆಯ್ಕೆ ನಮ್ಮಲ್ಲಿದೆ. ಆ ಪುಟಗಳನ್ನು ಹೇಗೆ ಬರೀಬೇಕು ಅಂದರೆ, ಮಧ್ಯದ ಪುಟಗಳನ್ನು ಸಾರ್ಥಕವಾಗಿ ಬರೀಬೇಕು, ಅರ್ಥಪೂರ್ಣವಾಗಿ ಬದುಕಿ ಸಾರ್ಥಕ ಜೀವನ ನಡೆಸಿ ಒಂದೊಂದೇ ಪುಟಗಳನ್ನು ಬರಿತಾ ಹೋಗು. ಲಕ್ಷ್ಮೀನಾರಾಯಣಪುರ ನೀವು ಆ ಒಂದೊಂದೇ ಪುಟಗಳನ್ನು 75 ವರ್ಷಗಳವರೆಗೆ ಚೆನ್ನಾಗಿ ಬರೆದಿದ್ದೀರಿ, ಇನ್ನೂ ಬರಿತಾ ಇದ್ದೀರಿ. ಈಗ ಭಗವಂತನ ಭಗವಂತನ ಕೊಟ್ಟ ಉಳಿದ ಪುಟಗಳನ್ನು ಚೆನ್ನಾಗಿ ನೀವು ಬರೀತೀರಿ, ನಾನು ವಿಶ್ವಾಸ ಇದೆ. ಮತ್ತು ಬರೀರಿ ಅಂತ ನಾನು ನಿಮಗೆ ಆಶಯ ಇದೆ. ನಿಮಗೆ ದೇವರು ಉತ್ತಮ ಆರೋಗ್ಯ ಕೊಡಲಿ, ಹೆಚ್ಚಿನ ಆಯುಷ್ಯ ಕೊಡಲಿ, ಮತ್ತು ಇಂತಹ ಒಳ್ಳೆಯ ಕೆಲಸಗಳು ನೀವು ಮಾಡ್ತಾಯಿರಿ ಅಂತ. ಒಮ್ಮೆ ಒಬ್ಬರು ಜೈನ್ ಮುನಿಯವ್ರಿಗೆ ಕೇಳಿದರು, ಸ್ವಾಮೀಜಿ ಜೀವನದಲ್ಲಿ ಮಲಗಿರೋದು ಒಳ್ಳೆಯದು, ಎಚ್ಚರವಾಗಿರೋದು ಒಳ್ಳೆಯದು? ಅವ್ರು ಹೇಳಿದರು, ಜೈನ್ ಮುನಿಯವರು, ಎರಡೂ ಒಳ್ಳೆಯದಂದರು. ಅದೇಂಗ್ರಿ ಎರಡು ಹೆಂಗೆ ಒಳ್ಳೆಯದು? ಯಾವುದನ್ನು ಒಂದು ಹೇಳಬೇಕು, ಮಲಗಿರೋದು ಒಳ್ಳೆಯದು, ಎಚ್ಚರವಾಗಿರೋದು ಒಳ್ಳೆಯದು? ಜೈನ್ ಮುನಿ ಹೇಳಿದ್ರಿ, ಎರಡೂ ಒಳ್ಳೆಯದು ಅಂದರು. ಏನಂದರು? ಯಾಕೆ? ಅದ್ಯಾಕೆ ಸ್ವಾಮಿ ಒಂದು ಹೇಳಿರೋರು, ಒಳ್ಳೆಯವರು ಎಚ್ಚರವಾಗಿರೋದು ಒಳ್ಳೆಯದು, ಕೆಟ್ಟವರು ಮಲಗಿರೋದು ಒಳ್ಳೆಯದು. ಆದ್ದರಿಂದ ಲಕ್ಷ್ಮೀನಾರಾಯಣಂಥವರು ಎಚ್ಚರವಾಗಿರೋದು ಒಳ್ಳೆಯದು. ಕೊನೆಯದೊಂದು ಮಾತು, ಭಾಳ ಮಾತಾಡಿದ್ದೀವಿ, ಎಲ್ಲ ಕಡೆ ಮಾತಾಡಿದ್ದೀವಿ, ಎಲ್ಲ ಜನ ಮಾತಾಡಿದ್ದಾರೆ, ಎಲ್ಲ ದೇಶ, ಎಲ್ಲ ಪ್ರದೇಶ, ಎಲ್ಲ ಭಾಷೆಗಳಲ್ಲಿ ಮಾತಾಡಿದ್ದಾರೆ. ಏನೇನು ಒಳ್ಳೇದಾಗಬೇಕಂತ ಹೇಳಿದ್ರೆ ಎಲ್ಲ ಒಳ್ಳೆಯದನ್ನು ಹೇಳಿದ್ದಾರೆ, ಭಾಳ ಜನ ಹೇಳಿದ್ದಾರೆ, ಗ್ರಂಥಗಳಿವೆ, ಮಾತುಗಳಿವೆ, ಎಲ್ಲ ಹೇಳಿದ್ದಾರೆ. ಬಟ್ ಏನಿಲ್ಲ ಅಂದರೆ ಹೇಳಿದಂತೆ ಮಾಡ್ತಾ ಇಲ್ಲ. ಹೇಳಿಬಿಟ್ಟಿದ್ದೀವಿ, ಆದರೆ ಈಗ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ದ ಟೈಮ್ ನೌ ಡಿಮಾಂಡ್ಸ್ ಟು ಮೂವ್ ಫ್ರಮ್ ಸರ್ಮನ್ ಟು ಸರ್ವೀಸ್, ಪ್ರೀಚಿಂಗ್ ಟು ಪ್ರಾಕ್ಟೀಸ್, ಪ್ರಾಮಿಸ್ ಟು ಪರ್ಫಾರ್ಮೆನ್ಸ್. ಇದು ಬೇಕಾಗಿದೆ. ನಾವು ಉಪದೇಶ ಬೋಧನೆ ಇಂಥ ಮಾಡ್ತಕ್ಕಂಥದ್ದು ಆ ಕೆಲಸ. ನಾವು ಮಾಡ್ತಕ್ಕಂಥದ್ದು ಮಾಡಿದರೆ ಪ್ರಾಮಿಸ್ ಮಾಡಿಬಿಡ್ತೀವಿ, ಪ್ರಾಮಿಸ್ಗೆ ಇಂಪಾರ್ಟೆನ್ಸ್ ಬರೋದಿಲ್ಲ. ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್. ಬರೀ ನಾವು ಹೇಳ್ತಾ ಹೋಗ್ತೀವಿ, ಭಾಳ ಪ್ರೀಚ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡೋದಿಲ್ಲ, ಅದಕ್ಕೇನು ಬೆಲೆ ಇಲ್ಲ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಮತ್ತು ನಮ್ಮ ಸಮಾಜದ ನೆಮ್ಮದಿಗೆ, ದೇಶದ ಪ್ರಗತಿಗೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಯಾವುದೇ ಭಾಷಾತೀತವಾಗಿ ಎಲ್ಲ ದೃಷ್ಟಿಯಿಂದ ಬಿಟ್ಟು ಒಂದೇ ಮನಸ್ಸಿನಿಂದ ಮಾಡಬೇಕಾದಂದರೆ ಒಳ್ಳೆಯವರ ಸಂಖ್ಯೆಯನ್ನು ಬೆಳೆಸಬೇಕು. ಒಳ್ಳೆಯವರ ಸಂಖ್ಯೆ ಬೆಳೆಸಿ ದೇಶಕ್ಕೆ, ಸಮಾಜಕ್ಕೆ ತಾನಾಗಿ ಒಳ್ಳೆಯದಾಗ್ತದೆ. ಆದರೆ ಏನು ಅನುಮಾನವೇ ಇಲ್ಲ. ಯಾಕಂದರೆ ಮಾವಿನ ಗಿಡಕ್ಕೆ ಬೇವಿನಕಾಯಿ ಆಗೋದಿಲ್ಲ, ಬೇವಿನ ಗಿಡಕ್ಕೆ ಮಾವಿನಕಾಯಿ ಆಗೋದಿಲ್ಲ. ಒಳ್ಳೆಯವರಿಂದ ಕೆಟ್ಟದಾಗೋದಿಲ್ಲ. ಒಳ್ಳೆಯವರು ಯಾವ BJPನಲ್ಲಿರಲಿ, ಕಾಂಗ್ರೆಸ್ನಲ್ಲಿರಲಿ, ಯಾವುದೇ ಪಕ್ಷದಲ್ಲಿರಲಿ, ಅದೇ ಪ್ರಕಾರ ಯಾವುದೇ ಧರ್ಮದವರು, ಯಾವುದೇ ಜಾತಿಯವರು, ಯಾವುದೇ ಭಾಷೆಯವರು, ಅವರು ಏನಾದರೂ ಇದ್ದರೂ ಕೂಡ, ಅವರು ಎಲ್ಲಿದ್ದರೂ ಕೂಡ ಒಳ್ಳೆಯವರಾಗಿದ್ದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ನನ್ನ
ಪ್ರಭು. ಆದ್ದರಿಂದ ನಾವು ಲಕ್ಷ್ಮೀನಾರಾಯಣಂಥ ಜನರು ಒಳ್ಳೆಯವ್ರನ್ನ ಗುರುತಿಸಬೇಕು, ಗೌರವ ಬೇಕು. ನಾವು ಒಳ್ಳೆಯವರಿಗೆ ನಾನು ಯಾವಾಗಲೊಂದು ಹೇಳ್ತಾ ಇದ್ದೀನಿ, ಬಹುಶಃ ಹೇಳಿದರೆ ನಾನು ಫಾಲೋವನ್ನು ಮಾಡ್ತಾಯಿದ್ದೀನಿ. ಬರೀ ಹೇಳಿದರೆ ಪ್ರಯೋಜನ ಇಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ. ಅದಕ್ಕೆ ನಾನು ಆಡ್ತಕ್ಕಂಥ ಮಾತಿಗೆ ಬೆಲೆ ಬರಬೇಕಾದ್ರೆ ನಾನು ಅನೇಕ ಕಡೆ ಹೇಳಿದ್ದೀನಿ. ನಾನು 3 ಪರೀಕ್ಷೆ ಪಾಸಾಗು. ಮೊದಲನೇ ಪರೀಕ್ಷೆ, ನಾನು ಆಡೋ ಮಾತಿನಲ್ಲಿ ನನಗೆ ವಿಶ್ವಾಸ ಇರಬೇಕು, ಬದ್ಧತೆ ಇರಬೇಕು. ಎರಡನೇದು, ನಾನು ಆಡಿದ ಮಾತಿನಂತೆ ನನ್ನ ಜೀವನದಲ್ಲಿ ನಾನು ನಡ್ಕೊಂಡಿರಬೇಕು. ಮೂರನೇದು, ಆಡ್ತಕ್ಕಂಥ ಮಾತಿನಲ್ಲಿ ಸತ್ಯ ಮತ್ತು ಸತ್ವ ಎರಡೂ ಇರಬೇಕು. ಇವು 3 ಇದ್ದಾಗ ಮಾತ್ರ ಆ ಮಾತಿಗೆ ಬೆಲೆ ಬರುತ್ತೆ, ಇದ್ದರೆ ಬೆಲೆ ಬರೋದಿಲ್ಲ. ಆದ್ದರಿಂದ ಒಳ್ಳೆಯವ್ರನ್ನ ಗುರುತಿಸಿ ಆ ಥರ ನಾವು ಬೆಳೆಸಿದ್ರೆ ನನ್ನ ತಿಳಿದ ಮಟ್ಟಿಗೆ ಜನಕ್ಕೆ ಒಳ್ಳೆಯದಾಗ್ತದೆ. ನಾವು ಇಂಥ ಒಳ್ಳೆಯವ್ರನ್ನ ಗುರುತಿಸಿ ಇಂಥ ಸನ್ಮಾನ ಸಮಾರಂಭ ಮಾಡಿ ಈ ಅಭಿನಂದನಾ ಗ್ರಂಥನ ಅರ್ಪಣೆ ಮಾಡಿದ್ದು ಭಾಳ ಉತ್ತಮ ಕೆಲಸ. ಇದನ್ನು ಮಾಡಿದಂಥ ಎಲ್ಲ ಅಭಿನಂದನಾ ಸಮಿತಿ ಸದಸ್ಯರಿಗೆ, ಎಲ್ಲ ಸಂಬಂಧಪಟ್ಟವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಪ್ರೊಫೆಸರ್ ಮಲ್ಲಿಕ್ ಅವರೇ, ಡಾಕ್ಟರ್ ಉದಯ ಕೃಷ್ಣ ಅವರೇ, ನನಗೆ ಹೇಳಿ ಗುಡ್ ಆ್ಯಂಡ್ ಥ್ಯಾಂಕ್ ಯು ಅಂದ್ರೆ ಸಾಕಂತ ಭಾಳ ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ರಿ. ಲಕ್ಷ್ಮೀನಾರಾಯಣ ಹತ್ರ ಜೈನ ಮನೆ ಹಿಡಿದಂತೆ ನೀವು ಭಾಳ ದಿವಸ ಬದುಕಬೇಕು, ಎಚ್ಚರವಾಗಿರಬೇಕು, ಒಳ್ಳೆಯ ಕೆಲಸ ಮಾಡಬೇಕು. 100 ವರ್ಷ ಬದುಕಿ ದೇವರು ಭಗವಂತ ನಿಮಗೆ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ. ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಪರವಾಗಿ ನಾನು ಭಗವಂತನಿಗೆ ಪ್ರಾರ್ಥಿಸ್ತೀನಿ, ನಿಮ್ಗೆ ಒಳ್ಳೆಯದಾಗಲಿ. ನನಗೆ ಈಗ ಅವಕಾಶ ಕೊಟ್ಟದನ್ನು ನನಗೆ ನೀವು ಥ್ಯಾಂಕ್ಸ್ ಹೇಳೋದಕ್ಕಿಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಳ್ಳೆಯ ಅವಕಾಶ ನನಗೆ ಕೊಟ್ಟಿದ್ದೀನಿ. ಅವ್ರು ಲಕ್ಷ್ಮೀನಾರಾಯಣ ನೀವೇ ಬರಬೇಕು ಅಂತ ಬಹಳ ವಿನಯದಿಂದ ಹೇಳ್ತಾರೆ. ಅವ್ರು ಹೇಳಿದ ಮೇಲೆ ನೋ ಅಂತಕ್ಕಂಥ ಸಾಧ್ಯನೇ ಆಗೋದಿಲ್ಲ. ಆದರೆ ಇವತ್ತು ನನಗೆ ಅಂಥವ್ರಿಗೆ ನಾವು ಒಳ್ಳೆ ಮಾತಾಡ್ತಕ್ಕಂಥ ಗೌರವಿಸ್ತಕ್ಕಂಥ ಅವಕಾಶ ಸಿಗ್ತಿಲ್ಲ ಅಂತ ನಾನೇ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಸ್ವಲ್ಪ ಕಾರ್ಯಕ್ರಮದಲ್ಲಿ ಭಾಳ ಸತ್ತು ನೋಡಿರ್ಬೋದು ನೀವು, ಯಾವಾಗಲೂ ಅಧ್ಯಕ್ಷರ ಭಾಷಣ ಕೊನೆಗಿರ್ತದೆ. ಇದು ಯಾಕೆ ಅಧ್ಯಕ್ಷರ ಭಾಷಣ ಮೊದಲೇ ಮಾಡಿಬಿಟ್ರಿ ಉಳಿದ ಮಾತುಗಳಿಗೆ? ನನಗೆ ಪ್ರಯಾಣ ಮಾಡೋದಿದೆ, ನಾನು ಮೊದಲೇ ಹೇಳಿದ್ದೆ ನನಗೆ ಪ್ರಯಾಣ ಮಾಡೋದು ಇವತ್ತು ಆ ಟೈಮ್ನೊಳಗಾಗಿ ಹೋಗ್ಬೇಕು. ಇಲ್ಲ ನೀವು ಆ ಟೈಮ್ನೊಳಗಾಗಿ ನಾವು ಅನುವು ಮಾಡಿಕೊಡ್ತಂತ ಪ್ರೊಫೆಸರ್ ಮಲ್ಲೇಪುರಂ ಅವರು ಹೇಳಿದರು. ಆದರೆ ಲಕ್ಷ್ಮೀನಾರಾಯಣಪುರ ಏನಾದರೂ ನೀವು ಬರಲೇಬೇಕಂದ್ರು. ನಾನು ಹೇಳಿದ್ದೆ ಬರ್ತೀನಿ, ಆದರೆ ಈಗೊಂದು ವಿನಂತಿ ಅಂತ. ಅದಕ್ಕೆ ಒಪ್ಕೊಂಡಿದ್ದಾರೆ, ನಾನು ಬಂದಿದ್ದೀನಿ. ಅವರು ಕಾರ್ಯಕ್ರಮ ನನ್ನ ಸಮಯಕ್ಕನುಗುಣವಾಗಿ ನಾನು ಮೊದಲು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಉಳಿದ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರನ್ನ ಕ್ಷಮೆ ಕೇಳ್ತೀನಿ. ನಾನೇ ಮೊದಲು ಮಾತಾಡಿ ನಾನು ಹೊರಡಬೇಕಾಗ್ತದೆ, ತಮ್ಮದೂ ಕ್ಷಮೆ ಕೇಳ್ತೀನಿ. ಅನಿವಾರ್ಯ, ನಾನು ಪ್ರಯಾಣ ಮಾಡಬೇಕಾದ್ರೆ. ಅದರಿಂದ ನಿಮಗೆಲ್ಲ ಅವರಿಗೂ ಧನ್ಯವಾದ ಹೇಳ್ತೀನಿ. ನೀವು ಅತ್ಯಂತ ಹೃತ್ಪೂರ್ವಕವಾಗಿ ನನ್ನ ಮಾತುಗಳನ್ನು ಕೇಳಿದ್ದೀರಿ, ನೀವು ನನಗೆ ಸಮಯ ದಾನ ಮಾಡಿದ್ದೀರಿ. ನಿಮಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರು ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ಪುಸ್ತಕ ಲೋಕಾರ್ಪಣೆಯಲ್ಲಿ ಜೊತೆಯಾದ್ರು. 100 ವರ್ಷದ ಸುಸಂದರ್ಭದಲ್ಲೂ ಕೂಡ ಎಲ್ಲ ಮಹನೀಯರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಮತ್ತೊಂದು ಪುಸ್ತಕ ಬರಲಿ, ಮತ್ತೊಂದು ಸಮಾರಂಭವಾಗ್ಲಿ, ಅದನ್ನು ಇಷ್ಟೇ ಸಂಭ್ರಮದಿಂದ ಸಡಗರದಿಂದ ಮಾಡೋಣ. ಎಲ್ಲ ಮಹನೀಯರಿಗೆ ಹಾಗೂ ವೇದಿಕೆ ಮೇಲಿರುವ ಗಣ್ಯರ ಪರವಾಗಿ, ಇದರ ಸಭಿಕರ ಪರವಾಗಿ ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ನಾಡೋಜ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ರವರು. ಧನ್ಯವಾದಗಳು ಸರ್. ಸರ್, ನಿಮ್ ಪರವಾಗಿ ನಾನೇ ಭರವಸೆಯನ್ನ ಕೊಟ್ಟಿದ್ದೀನಿ. ಸರ್, ನಿಮ್ ಪರವಾಗಿ ನಾನೇ ಭರವಸೆಯನ್ನ ಕೊಟ್ಟಿದ್ದೀನಿ. 100ನೇ ವರ್ಷದ ಸುಸಂದರ್ಭದಲ್ಲೂ ಕೂಡ ನೀವು ಅತಿಥಿಗಳಾಗಿ ಬರಬೇಕು. ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಮತ್ತೊಂದು ನಡೀಬೇಕು ಸರ್. ಧನ್ಯವಾದಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ಬಹುಶಃ ನಮ್ಮ ಸಾಹಿತ್ಯ ಆಸಕ್ತರಿಗೆ ಸಾಹಿತ್ಯ ದೇಗುಲ ಯಾವುದು ಅಂತ ಕೇಳಿದ್ರೆ ನೀವೆಲ್ಲ ಯಾವ್ದು ಹೇಳ್ಬಹುದು? ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಲ್ವಾ? ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುದೀರ್ಘ ಅವಧಿಯ ಕಾಲಗಳ ಕಾಲ 1978ರಿಂದ 1986ರವರೆಗೂ ಕೂಡ
ದೀರ್ಘಾವಧಿಯ ಅಧ್ಯಕ್ಷರಾದವರು. ಅದಕ್ಕೆ ಮುನ್ನ ಸುದೀರ್ಘ ಅವಧಿಗಳ ಕಾಲ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ದೇಶ ವಿದೇಶದ ಅನೇಕ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸವನ್ನ ನೀಡಿದವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ಶಾಸ್ತ್ರೀಯ ಕನ್ನಡಕ್ಕೆ ನೀಡುವಂತಹ ಇವರ ಸೇವೆಯನ್ನು ಗುರುತಿಸಿ ರಾಷ್ಟ್ರ ಪ್ರಶಸ್ತಿಪತಿಗಳಿಂದ ಮನ್ನಣೆಯನ್ನ ಪಡೆದಂತ ತಾಯಿ ಸರಸ್ವತಿಯ ಸುಪುತ್ರರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಅವರೇ ಪ್ರೊಫೆಸರ್ ಹಂಪ ನಾಗರಾಜಯ್ಯರವರು, ಹಿರಿಯ ಸಾಹಿತಿಗಳು ಮತ್ತು ಸಂಶೋಧಕರು. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಅಭಿನಂದನಾ ಗ್ರಂಥ ಆತ್ಮಕಥನ ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪರವರ ಪುಸ್ತಕ ಎಲ್ಲ ಓದುಗರ ಮನಸ್ಸನ್ನ ಮನೆಯನ್ನ ಮುಟ್ಟಿದೆ ಇಂದು. ಈ ಪುಸ್ತಕವನ್ನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಓದುಗರಿಗೆ ನೀಡುವಲ್ಲಿ ಯಶಸ್ವಿಯಾದಂತ 90ರ ಹರೆಯ ಯುವ ಜನತೆಗೆ ಸ್ಫೂರ್ತಿ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಸರ್ ಅವರನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಇಂಥ ಸಮಾರಂಭ ಅಪರೂಪದ ಸಮಾರಂಭದಲ್ಲಿ ನಾವು ಎಲ್ಲ ಇವತ್ತು ಭಾಗವಹಿಸಿದ್ದೀವಿ. ಇಷ್ಟೊತ್ತು ನಮ್ಮ ನಾಡಿನ ಶ್ರೇಷ್ಠ ವರಿಷ್ಠ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಂಥ ಶಿವರಾಜ್ ಪಾಟೀಲ್ ಅವರು ನಮ್ಮೆಲ್ಲರ ಪರವಾಗಿ ನಾವೆಲ್ಲ ಹೇಳಬಹುದಾದ ಮಾತುಗಳನ್ನು ಎಲ್ಲ ಶೋಧಿಸಿ ಫಿಲ್ಟರ್ ಮಾಡಿ ಅದರ ತಿರುಳನ್ನು, ಅದರ ಕೆನೆಯನ್ನು ನಮಗೀಗಾಗಲೇ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾವೇನು ಹೇಳಿದರೂ ಕೂಡ ಅದಕ್ಕೆ ಪೂರಕವಾದ, ಪೋಷಕವಾದ, ಪ್ರೇರಕವಾದ ಮಾತುಗಳೇನು. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರ ಹೆಸರುಗಳನ್ನು ಹೇಳುವ ಸಂತೋಷ ನಮ್ಮದು. ಕುರಿಂದೇವ್ನವರ ಹೆಸರು ತಮ್ಮನ್ನು ನಾನು ಬಳ್ಳಾರಿ ಇದ್ದಾಗ ಕೇಳಿದ್ದೆ. ನಾನು ಅಲ್ಲೊಂದು ದೊಡ್ಡ ಸಾಹಿತ್ಯ ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ತಾವು ವೇದಿಕೆಯಲ್ಲಿ ಗಂಭೀರವೇ ಮೈವೆತ್ತ ರೀತಿಯಲ್ಲಿ ತಾವು ಕೂತಿದ್ರಿ. ಅದಾದಮೇಲೆ ಇವತ್ತು ಬಹಳ ವರ್ಷಗಳ ಮೇಲೆ ನೋಡ್ತಾ ಇದ್ದೀನಿ. ತುಂಬ ಸಂತೋಷ. ತಾವು ಈ ಸಮಾಜಕ್ಕೆ ಮಾಡಿರುವ ಸೇವೆಯ ಕೆಲವು ತುಣುಕುಗಳನ್ನು, ಕೆಲವು ಸಂಗತಿಗಳನ್ನು, ಕೆಲವು ಮಹತ್ವದ ವಿಚಾರಗಳನ್ನು ನನಗೆ ಆಗಾಗ್ಗೆ ನಮ್ಮ ಲಕ್ಷ್ಮೀನಾರಾಯಣಪ್ಪನವರು ಹೇಳ್ತಾ ಇದ್ದರು. ಅವ್ರ ಬಾಯಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನು ಕೇಳಿ ತುಂಬ ಸಂತೋಷವಾಗಿದೆ. ತಾವು ಇವತ್ತು ಬಂದಿರೋದು ಇಡೀ ಸಮಾಜದ ಒಬ್ಬ ಹಿರಿಯರು, ಮುಖಂಡರು ಒಂದು ಹಾಗೆ ಅಂತ ನಾನು ತಿಳ್ಕೊಳ್ತೀನಿ. ಈ ವೇದಿಕೆ ಮೇಲೆ ಇರತಕ್ಕಂಥ ಇನ್ನೊಬ್ಬರೇನು ಎಲ್ಲ ಸಾಕಷ್ಟು ಜನ ನಾವಿದ್ದೀವಿ. ರಾಮಲಿಂಗ ರೆಡ್ಡಿಯವರು, ಅವರು ನನ್ನ ಆತ್ಮೀಯರು ಬರೋಕ್ಕಾಗಲಿಲ್ಲ. ಆದರೆ ರೇವಣ್ಣ ಅವರು ನನ್ನ ಹಳೇ ಶಿಷ್ಯರತ್ನ. ಶಿಷ್ಯರಿಗೂ ಭಾಳ ಜನ ಇರ್ತಾರೆ. ಶಿಷ್ಯರತ್ನ ಅವರು ತರಗತಿಯಲ್ಲಿ ಇದ್ದಂಥ ರೀತಿಯಲ್ಲಿ ಅವಾಗ ಒಬ್ಬ ಒಳ್ಳೆ ವೀರ ಯೋಧನಾಗಿ ಬರ್ತಾ ಇದ್ದರು. ಗೌರ್ಮೆಂಟ್ ಕಾಲೇಜ್ ಇದರಲ್ಲಿ ರಾಜಕೀಯವನ್ನು ಪ್ರವೇಶಿಸಿದರು. ಅಲ್ಲೂ ಕೂಡ ಒಬ್ಬ ತಮ್ಮ ಪ್ರತಿಷ್ಠೆಯನ್ನು, ತಮ್ಮ ಛಾಪನ್ನು, ಮೊಹರನ್ನು, ಠಸೆಯನ್ನು ಮೂಡಿಸಿಕೊಂಡು ಒಳ್ಳೆ ಹೆಸರನ್ನು ಗಳಿಸಿದಂಥವರು. ಅವರು ಕೂಡ ಇವತ್ತು ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ತುಂಬ ಸಂತೋಷ. ಈಗಾಗಲೇ ನಮ್ಮ ಪ್ರೊಫೆಸರ್ ಬಗ್ಗೆ ಪರಿಚಯ ಮಾಡಿಕೊಟ್ರು. ಮಲ್ಲೇಪುರಂ ಜಿ ವೆಂಕಟೇಶ್ ಅವ್ರ ಬಗ್ಗೆ ಒಂದು ವಿಷಯ ಬಿಟ್ಟರು. ಅಕ್ಕ ನೀವು ಒಂದು ಮಾತು ಬಿಟ್ಬಿಟ್ರೆ ಅದೇನೆಂದರೆ, ನಮ್ಮ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಇಡೀ ಕರ್ನಾಟಕದಲ್ಲಿ ಅದೇ ಮೊದಲನೇ ಒಂದು ವಿಶ್ವವಿದ್ಯಾಲಯ ಸಂಸ್ಕೃತಕ್ಕೆ. ಅದರ ಮೊದಲನೆಯ ಕುಲಪತಿಗಳಾಗಿದ್ದರು, ವೈಸ್ ಚಾನ್ಸಲರಾಗಿದ್ದವರು ಮಲ್ಲೇಪುರಂ ಜಿ ವೆಂಕಟೇಶ್. ಅವ್ರ ವೈಶಿಷ್ಟ್ಯ ಏನು ಅಂದರೆ, ಯಾರನ್ನಾದರೂ ಇಷ್ಟಪಟ್ಟರೆ ತಮ್ಮ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವರಿಗೆ ಇಂಥದ್ದೊಂದು ಸಮಾರಂಭ ಏರ್ಪಾಡು ಮಾಡಬೇಕಾ, ನಾನು ಮಾಡ್ತೀನಿ. ಅವ್ರಿಗೊಂದು ಅಭಿನಂದನೆ ಗ್ರಂಥ ತರಬೇಕಾ, ಅದರ ರೂಪರೇಷೆಗಳು ಹೇಗಿರಬೇಕು, ವಿನ್ಯಾಸ ಹೇಗಿರಬೇಕು, ಮುಪ್ಪುಟ ಹೇಗಿರಬೇಕು, ಯಾರ ಕೈ ಲೇಖನ
ಎಲ್ಲ ತಾವೇ ತೊಡಗಿಕೊಂಡು ಮಾಡ್ತಕ್ಕಂಥವ್ರು. ಈ ಹೊತ್ತು ಎಷ್ಟು ಸೊಗಸಾದ ಸುಂದರವಾದ ಈ ಪುಸ್ತಕ ಕೈ ಮೇಲೆ ಇಟ್ಕೊಳ್ಳೋದು ಮತ್ತು ಇದನ್ನು ಸ್ಪರ್ಶಿಸೋದು, ಸ್ಪರ್ಶ ಸುಖ ಅಂತ ಒಂದಿರುತ್ತೆ ನಮ್ಮ ಬೆರಳುಗಳಿಗೆ, ಇಂದ್ರಿಯಗಳಿಗೆ. ಒಳ್ಳೆಯದನ್ನು ಮುಟ್ಟಿದಾಗ ಏನೋ ಒಂದು ವರ್ಣನಾತೀತವಾದಂತಹ ಆದರೆ ಹೃತ್ಸಂವೇದ್ಯವಾದ ಒಂದು ಸುಖ ಸಿಗುತ್ತೆ. ಇದನ್ನು ಮುಟ್ಟಿದರೆ ಹಾಗೆ ಅಂತ ಸಂತೋಷವಾಗುವ ಇದು ಪದರದ ವಿಷಯ ಇದೆ. ಅದರ ಒಳಗಡೆನೂ ಕೂಡ ಮೌಲಿಕವಾದ ಲೇಖನವನ್ನು ಒಂದು 20 ದಿವಸದಲ್ಲಿ ಇಂಥೊಂದು ಪುಸ್ತಕ ನೀವು ಸಿದ್ಧಪಡಿಸಿದ್ದೀರಿ ಅಂದರೆ ಅದು ನಿಮ್ಮ ಎಷ್ಟು ಮಟ್ಟಿಗೆ ಇದಕ್ಕೆ ತೊಡಕೊಂಡಿದ್ದೀರಿ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಮತ್ತು ನಮಗೆ ಇಂಥ ಸಮಾರಂಭಗಳಿಗೆ ಬೇಕಾದ ಒಂದು ಸುಂದರವಾದ ಸಭಾಂಗಣ ಅಂದರೆ ಇದು ಬರೀ ಹೊರಗಿನ ಸೌಂದರ್ಯ ಮಾತ್ರ ಅಲ್ಲ. ಈ ಸಭಾಂಗಣದ ಜೊತೆಗೆ, ಈ ಕಟ್ಟಡದ ಜೊತೆಗೆ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರ ಹೆಸರು ಸೇರಿಕೊಂಡಿರೋದ್ರಿಂದ ಇದಕ್ಕೊಂದು ಪಾವಿತ್ರ್ಯದ ಭರವೇಶವೂ ಉಂಟು. ಇಂಥ ಸಭಾಂಗಣವನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಅಲ್ಲ, ನಮ್ಮ ನಾಡೋಜ ಡಾಕ್ಟರ್ ಊಡೆ ಪಿ ಕೃಷ್ಣ ಅವರು ಎಷ್ಟು ಜನ ವಿದ್ಯಾರ್ಥಿಗಳ ಯಜಮಾನರು ಅಂದರೆ ಅವರ ಕೈ ಕೆಳಗೆ ಈಗ 30,000 ಜನ ವಿದ್ಯಾರ್ಥಿಗಳ ಯಜಮಾನರು. ಬೆಂಗಳೂರಿನಲ್ಲಿ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದ್ಯಾಸಂಸ್ಥೆಗಳು ಶೇಷಾದ್ರಿಪುರಂ ಅದಕ್ಕೂ ಅಧ್ಯಕ್ಷರು, ಗಾಂಧಿ ಭವನಕ್ಕೂ ಅಧ್ಯಕ್ಷರು. ಈ ಅಧ್ಯಕ್ಷತೆ ಅವರಿಗೆ ಹುಡುಕೊಂಡು ಯಾಕೆ ಬರ್ತಾ ಇದೆ ಅಂದರೆ ಅವರ ಸ್ವಭಾವ, ಅವರ ವೇಷಭೂಷಣ ಮಾತ್ರ ಅಂತಲ್ಲ, ಅವರ ಅಂತಃಕರಣವು ಕೂಡ ಶುಭ್ರವಾದದ್ದು. ನಮಗೊಬ್ಬರು ಗುರುಗಳಿದ್ದರು, ನಾನು ಕುವೆಂಪು ಅವರು ಶಿಷ್ಯ. ಆ ಕಾಲದಲ್ಲಿ ಇದ್ದ ಗುರುಗಳ ಪರಂಪರೆ ಭಾಳ ದೊಡ್ಡ. ಅದನ್ನು ನಾನು ಹೇಳಬೇಕಾದ ಮಾತುಗಳು ಪುಸ್ತಕದ ಬಗ್ಗೆ ಮತ್ತು ಲಕ್ಷ್ಮೀನಾರಾಯಣ ಬಗ್ಗೆ ಹೇಳೋದಿದೆ. ಸುಬ್ರಾಯಾಚಾರ್ಯ ಅಂತ ಒಬ್ಬರಿದ್ದರು, ಅವರು ರಾಮಕೃಷ್ಣಾಶ್ರಮದ ಪರಮ ಭಕ್ತರು. ಮತ್ತು ಯಾವಾಗಲೂ ಶುಭ್ರವಾದದ್ದು ಅಂದರೆ ಅದು ಬೆಣ್ಣೆಯಲ್ಲಿ ಮಾಡಿದರು, ಹಾಲಿನ ಕೆನೆಯಲ್ಲಿ ಮಾಡಿದರು, ಗರಿಗರಿಯಾದ ಶುಭ್ರವಾದ ಬಿಳಿ ಬಟ್ಟೆ ಹಾಕ್ಕೊಂಡು ಬರುತ್ತೆ ಸುಬ್ರಾಯಾಚಾರ್ಯ ಅಂತ. ಅದಕ್ಕೆ ನಮ್ಮ ಗುರುಗಳು ಕುವೆಂಪು ಅವರು ಅವ್ರನ್ನ ನೀನು ಬರೀ ಸುಬ್ರಾಯಾಚಾರ್ಯಪ್ಪ, ನೀನು ಶುಭ್ರಾಯಾಚಾರ ಅಂತ ಹೇಳೋರು. ನಮ್ಮ ಉದಯ ಕೃಷ್ಣ ಅವರು ಹಾಗೆ ಯಾವಾಗಲೂ ಆ ಬಣ್ಣದ ಬಟ್ಟೆ ಬಿಟ್ಟು ಅವ್ರಿಗೆ ನೀವು ಯಾವತ್ತೂ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಇವೆಲ್ಲರ ನಡುವೆ ಒಳ್ಳೆ ಮದುಮಗನಂತೆ ವಿರಾಜಮಾನರಾಗಿರೋರು ಲಕ್ಷ್ಮೀನಾರಾಯಣಪ್ಪ ಅವರು. ಲಕ್ಷ್ಮೀನಾರಾಯಣಪ್ಪ ಅವರು ಇವತ್ತೇ ಹೀಗಿದ್ದಾರೆ, ಇನ್ನು 18, 20, 25 ವರ್ಷದ ತರುಣ ಹೇಗಿದ್ದಿರ್ಬೋದು ಅಂತ ಇಷ್ಟಕ್ಕಿಷ್ಟ ಆದರೆ ಅಷ್ಟಕ್ಕಿಷ್ಟ ಅಂತ ರೇಷಿಯ ಪ್ರಪೋರ್ಷನ್ ವರ್ಕೌಟ್ ಮಾಡ್ಬೋದು. ನನಗನ್ನಿಸುತ್ತೆ ಅವ್ರನ್ನ ಚಲನಚಿತ್ರದಲ್ಲಿ ಹೀರೋ ಆಗೋದಕ್ಕೆ, ನಾಯಕನಾಗೋದಕ್ಕೆ ಡೈರೆಕ್ಟ್ರ್ ಕರೆದಿರಬೇಕು. ಆದರೆ ಇವರು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ನಮ್ಮ ಮನೆಯವ್ರನ್ನ ಬಿಟ್ಟು ಬೇರೆಯವ್ರ ಜೊತೆಲಿ ಹೀರೋಯಿನ್ ಜೊತೆಲಿ ಇರೋಕ್ಕೆ ನನಗೆ ಇಷ್ಟಪಡಲ್ಲ ಅಂತ ಅವ್ರು ಹೋಗಲಿಲ್ಲ ಅಂತ ನಾವು ಯಾವಾಗಲೂ ಮಾತಾಡುವಾಗ ನಾವು ಹಾಸ್ಯದಿಂದ ಮಾತಾಡೋದುಂಟು. ಲಕ್ಷ್ಮೀನಾಥ್ನವರ ಒಂದು ಪದ್ಮಶಾಲಿ ಸಮಾಜ ನಮ್ಮ ಕರ್ನಾಟಕದಲ್ಲಿ ಬಹಳ ಗಣ್ಯವಾದ ಸಮಾಜ. ಆ ಸಮಾಜದವರು ನನಗೆ 1979ನೇ ಇಸ್ವಿಯಲ್ಲಿ ಸನ್ಮಾನ ಮಾಡಿ ಮಹಾರಾಣೀಸ್ ಕಾಲೇಜ್ ಹತ್ರ ಒಂದು ಅವ್ರದ್ದು ಪದ್ಮಶಾಲಿ ಸಮಾಜದ ಒಂದು ದೊಡ್ಡ ಕಟ್ಟಡ ಅದೆಲ್ಲ ಇದೆಯಲ್ಲ, ಅಲ್ಲಿ ಸನ್ಮಾನ ಮಾಡಿದ್ದು ಈಗಲೂ ನಾನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಕರ್ನಾಟಕದ ಸಾಂಸ್ಕೃತಿಕ ಸಮೃದ್ಧಿಗೆ, ಸಂಪನ್ನತೆಗೆ ಪದ್ಮಶಾಲಿ ಸಮಾಜದ ಕೊಡುಗೆ ಬಹಳ ಮೌಲಿಕವಾದದ್ದು, ಬಹಳ ದೊಡ್ಡದು. ಅದನ್ನು ನಾನು ಹತ್ತಿರದಿಂದ ಬಲ್ಲಂಥವನು. ಹೀಗಾಗಿ ಆ ಸಮಾಜದ ಇತಿಹಾಸವನ್ನು ಕುರಿತು ಒಳ್ಳೆಯ ಪುಸ್ತಕವನ್ನು ಅಧಿಕೃತವಾದ ಮತ್ತು ಭಾಳ ಅಥೆಂಟಿಕ್ ಆಗಿರ್ತಕ್ಕಂಥ ಮೌಲಿಕವಾದ ಆಕಾರ ಸ್ವರೂಪಿಯಾದಂತಹ, ಎಲ್ಲರೂ ಅಧ್ಯಯನ ಮಾಡಿ ಆ ಸಮಾಜದ ರೂಪ ಸ್ವರೂಪಗಳನ್ನು ಅರ್ಥ ಮಾಡಿಕೊಳ್ಬೇಕನ್ನುವಂಥ ಒಂದು ಮೌಲಿಕ ಗ್ರಂಥವನ್ನು ನಮ್ಮ ಲಕ್ಷ್ಮೀನಾರಾಯಣಪ್ಪನವರು ರಚಿಸಿದ್ದಾರೆ. ಅವರ ಆಸಕ್ತಿಯ ವಲಯ ಬಹಳ ದೊಡ್ಡದು. ಸಾಹಿತ್ಯದಲ್ಲಿ ಆಸಕ್ತಿ, ಸಂಗೀತದಲ್ಲಿ ಆಸಕ್ತಿ, ಶಿಲ್ಪದಲ್ಲಿ, ದೇವಾಲಯಗಳ ವಿಚಾರದಲ್ಲಿ, ಹೀಗೆ ನಾನಾ ಸಂಗತಿಗಳಲ್ಲಿ ತಮ್ಮ ಮನಸ್ಸನ್ನು, ತಮ್ಮ ಬುದ್ಧಿಭಾವಗಳನ್ನು ತೊಡಗಿಸ್ಕೊಂಡು 75 ವರ್ಷದ ಒಂದು ಸುದೀರ್ಘವಾದ ಜೀವನವನ್ನು ನಡೆಸ್ಕೊಂಡು ಬಂದಂಥವರು ಯಾವಾಗಲೂ ಉದಾಹರಿಸ್ತಾರಲ್ಲ, ಇವನ ಆರವ ಅನ್ನಿಸ್ತದೆ, ಇವ ನಮ್ಮವ ಅನ್ನಿಸ್ಕೊಂಡಿರ್ತಕ್ಕಂಥ ಪೂರ್ವವಾದ ವ್ಯಕ್ತಿ ಲಕ್ಷ್ಮೀನಾರಾಯಣಪ್ಪನವರು. ಅವರು ಅಧಿಕಾರದಲ್ಲಿದ್ದಾಗಲೂ ನಾನು ನೋಡಿದ್ದೀನಿ.
ಅಧಿಕಾರದ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ನಾನು ನೋಡಿದ್ದೀನಿ. ಅಧಿಕಾರದಲ್ಲಿ ಇದ್ದಾಗ ಹೇಗೋ ಅಧಿಕಾರದಲ್ಲಿ ಇಲ್ಲದೇ ಇರುವಾಗಲೂ ಹಾಗೆ ಅಂತ ಅದರ ವ್ಯತ್ಯಾಸವನ್ನು ಕುರಿತು ನಾನು ಸಂಸ್ಕೃತದ ಒಂದು ಶ್ಲೋಕದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಧಿಕಾರದಲ್ಲಿದ್ದಾಗ ಆಳು ಕಾಳುಗಳು, ಅಟೆಂಡರು, ಪ್ಯೂನು, ವಾಹನ, ಇದೆಲ್ಲ ಸೌಲಭ್ಯಗಳು ಇರುತ್ತೆ. ಅವಾಗ ಇರೋ ಟಿ ವಿನೇ ಒಂದು ರೀತಿ. ಅಂತಹ ಅವರ ಗುಂಪಿಗೆ ಇವರು ಸೇರೋದಿಲ್ಲ. ಯಾಕಂದರೆ ಅಂತಹ ಗುಂಪಿನ ವ್ಯಕ್ತಿ ಒಬ್ಬ ನಿವೃತ್ತನಾದ ಮೇಲೆ ಸಂಸ್ಕೃತದಲ್ಲಿದೆ, ದತ್ಸೆ ಅಂಗಾನಿ ನ ಧಾರ್ಯಸೇ ಚ ಬಹುಬೇರ್ ವೇತ್ಸಿ ಸಂಗತಂ ಸ್ವಯಂ ಪದ್ಭ್ಯಾಂ ಯಾಸಿ ವಚೌ ದದಾಸಿ ಶಿರಶಃ ಶಕ್ನೋಷಿ ಸಂಚಾಲನಂ. ಈಗ ತುಂಬ ದೊಡ್ಡದು ಇದಿದೆ. ಯಾವಾಗಲೂ ವಾಹನದಲ್ಲೇ ಇರ್ತಕ್ಕಂಥ ವ್ಯಕ್ತಿ ನಡೆದವನಿಗೆ ಗೊತ್ತೇ ಇಲ್ಲ. ಅವನ ಅಂಗಾಂಗಗಳು ಯಾವಾಗಲೂ ಸಟ್ಕೊಂಡೇ ಇರ್ತಿದ್ದಂಥ ಅಧಿಕಾರದಲ್ಲಿದ್ದಾಗ. ಈಗ ರಿಟೈರ್ ಆಗಿದ್ದಾನೆ. ಈಗ ಅವನಿಗೆ ದತ್ಸೆ ಅಂಗಾಂಗಗಳು ಸ್ವಲ್ಪ ಹಿಡಿತಕ್ಕೆ ಬಂದಿವೆ, ಸ್ವಲ್ಪ ಚಲಿಸೋದಕ್ಕೆಲ್ಲ ಆಗುತ್ತೆ. ಅವನು ಪದ್ಭ್ಯಾಮ್ಯಾಸಿ, ಅವನು ವಾಹನ ಕಾರ್ ಬಿಟ್ಟು ಕೆಳಗೆ ಇಳಿತಾ ಇದ್ದಾನಲ್ಲ, ಈಗ ಕಾಲ್ನಲ್ಲಿ ನಡ್ಕೊಂಡು ಹೋಗ್ತಾನೆ. ಬಂದು ಕಾಲುಗಳು ಪದ್ಮ್ಯಾಮ್ಯ ಕಾಲ್ನಲ್ಲಿ ನಡೀತೈತೆ. ಆಮೇಲೆ ನೋಷ್ಮ, ಸಾಹೇಬರು ಯಾವಾಗಲೂ ಗರ್ಮಾಗಿರ್ತಾನೆ. ಅವನ್ಯಾರು ಬಂದು ನೋಡ್ಬೇಕು ಸಾಹೇಬ್ರನ್ನ, ಇಲ್ಲ ಸರ್ ಭಾಳ ಗರ್ಮ್ ಆಗಿದ್ದಾರೆ ನೀವು ನೋಡೋಕ್ಕಾಗಲ್ಲ. ಏನ್ರಿ ಯಾವಾಗ ಬಂದರು ಗರ್ಮ್ ಆಗಿದ್ದಾರೆ ಅಂತೇಳಿ, ಇಲ್ಲ ಇವತ್ತು ಗರ್ಮ್ ಆಗಿದ್ದಾರೆ ಸರ್, ಇವತ್ತು ಅವ್ರು ನೋಡೋಕ್ಕಾಗಲ್ಲ. ಈಗ ಆ ಥರ ಯಾವುದೂ ಇಲ್ಲ, ಟೆಂಪರೇಚರ್ ನಾರ್ಮಲ್ ಇವಾಗ ಇಡ್ತಾಗೈತಿ. ನೋಷ್ಮ ಶಿರಶಃ ಶಕ್ನೋಷಿ. ಮೊದಲು ಯಾವಾಗಲೂ ಟಿ ವಿಯಿಂದ ಕೂತ್ಕೊಂಡು ಅಳ್ಳಾಡ್ಸೋಕ್ಕೆ ಆಗ್ತಿರಲಿಲ್ಲ. ಈಗ ತಾನೇ ಸ್ವತಃ ಇದನ್ನೆಲ್ಲ ಅಳ್ಳಾಡ್ಸೋದು. ಜನಗಳ ನೆಂಟರಿಷ್ಟರು ಬಂದರೆ ಅವಾಗ ನೀನು ಯಾರೋ ಏನೋ ಅಂತಿದ್ದವರು, ಇವಾಗ ನೀನು ಬಂದರೆ ಓ ಶಿವಪ್ಪ ನೀನು ಬಂದ, ಲಕ್ಷ್ಮಣ ನೀವು ಬಂದಿದ್ದಾರೆ ಅಂತ ಇವನೇ ಗುರ್ತಿಟ್ಕೊಂಡು ಹೇಳ್ತಾ ಇದ್ರು. ಮೊದಲು ಗುರ್ತು ಮಾಡಿದ್ರು ಗುರ್ತಾಗ್ತಾ ಇರಲಿಲ್ಲ. ಆ ವರ್ಗಕ್ಕೆ ಸೇರದೆ ಅಧಿಕಾರದಲ್ಲಿದ್ದಾಗಲೂ ನನ್ನವರು ತನ್ನವರು ಹತ್ತಿರ ಬಂದವನು ನಾನೇನು ಸಹಾಯ ಮಾಡ್ಬೋದು ಅಂತ ತನ್ನ ಕೈಲಾದ ನೆರವನ್ನು ನೀಡ್ತಾ ಇದ್ದಂತಹ ವ್ಯಕ್ತಿಯಾಗಿರೋರು ನಮ್ಮ ಲಕ್ಷ್ಮೀ ನಾರಾಯಣಪ್ಪನವರು. ಆ ವರ್ಗಕ್ಕೆ ಭಾಳ ಅವ್ರು ನೋಡಿ, ನಮಗೆ ಪ್ರತಿನಿತ್ಯನೂ ನಮಗೆ ಒಂದು ಬೆಳಗಿನ ಇದನ್ನು ಕಳಿಸ್ಕೊಡ್ತಾರೆ, ಗ್ರೀಟಿಂಗ್ಸ್ ಥರ. ಮೊಬೈಲ್ ತೆಗೆದ ತಕ್ಷಣ ಅವರಿಂದ ಬಂದಿರುತ್ತೆ. ಏನು ಒಬ್ಬ ದೇವತೆ, ಇದು ಎಲ್ಲ ದೇವತೆಗಳನ್ನ ಮನಾಪಲ್ಲಿ ಇಟ್ಕೊಂಡ್ಬಿಟ್ಟೆ. ಪ್ರತಿಯೊಂದು ದಿವಸ ಬಂದು ಸರಸ್ವತಿ ಅಂದರೆ ದೈವ ಭಕ್ತಿ ಆತರು ಎಷ್ಟು ಮಟ್ಟಿಗೆ ಮೈಗೂಡಿಸ್ಕೊಂಡಿದ್ದಾರೆ ಅಂದರೆ ತನ್ನ ಭಕ್ತಿಯನ್ನು ಹಂಚ್ತಾರೆ. ಅವರು ಉಳಿದವ್ರಿಗೂ ಅದನ್ನು ಕಳಿಸ್ಕೊಡ್ತಾರೆ, ಎಲ್ಲರಿಗೂ ಶುಭ ಹಾರೈಸ್ತಾರೆ. ಅಂತಹ ನಿರ್ಮಲವಾದ ಅಂತಃಕರಣ ಇರ್ತಕ್ಕಂಥದ್ದು. ಆಮೇಲೆ ಎಂತೆಂಥವ್ರ ಜೊತೆಯಲ್ಲಿ ಅವರು ಬೆರೀತಾರೆ ಅಂತಂದರೆ, ಸತ್ವೇಶು ಮೈತ್ರಿ, ಗುಣಿಷು ಪ್ರಮೋದಂ, ಕ್ಲಿಷ್ಟೇಶು ಜೀವೇಶು ಕೃಪಾ ಪರತ್ವಂ, ವಿಪರೀತ ವೃತ್ತವು ಮಾಧ್ಯಸ್ಥ ಭಾವಂ ಸದಾ ಮಮಾತ್ಮ ದೇವ ಅಂತ. ಏನಿದ್ರೆ ಸತ್ವೇಶು ಮೈತ್ರಿ, ಇವರು ಸ್ನೇಹ ಯಾರ ಜೊತೆ ಇಲ್ಲಪ್ಪ ಅಂದರೆ, ಯಾರಲ್ಲಿ ಸತ್ವ ಇದೆ, ಯಾರಲ್ಲಿ ಯೋಗ್ಯತೆ ಇದೆ, ಯಾರೆಲ್ಲ ಅರ್ಹತೆ ಇದೆ, ಯಾರು ಅಂತಹ ಅವ್ರ ಜೊತೆ ಮಾತ್ರ ಇವರು ಬರೀರ್ತಕ್ಕಂಥ ಇವರ ಸ್ನೇಹ. ನಮ್ಮ ಇಷ್ಟೊತ್ತು ಶಿವರಾಜ್ ಪಾಟೀಲ್ರು ಅವರ ಗುಣಗಳನ್ನು ಪುಟ ಶಬ್ದ ಜೋಡಿಸಿ ಅದ್ಭುತವಾಗಿ ಅವರ ಒಂದು ಚಿತ್ರವನ್ನೇ ಕಟ್ಕೊಟ್ರು. ಲಕ್ಷ್ಮೀನಾರಾಯಣವರ ಒಂದು ಚಿತ್ರ ತೆಗೆದರೆ ಹೇಗಿರುತ್ತೋ ಹಾಗೆ ಅದನ್ನು ರೂಪಿಸಿದ್ದಾರಲ್ಲ, ಹಾಗೆ ಇವರು ಸತ್ವ ಉಳ್ಳವರಲ್ಲಿ ಸ್ನೇಹವನ್ನು, ಗುಣಿಷು ಪ್ರಮೋದಂ, ಯಾರು ಸದ್ಗುಣವಂತರೋ ಅವರ ಇದನ್ನು ಹೊಟ್ಟೆ ಕಿಚ್ಚಿಬಿಡುವ ಅಂತಃಕರಣ, ಮನಸ್ಸು, ಭಾವ ಇವ್ರದ್ದು ಅವರಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದಾದಂತಹ, ಇನ್ನೊಬ್ಬರು ಗುಡಿಗಳಲ್ಲಿ ಅವರು ಪಡೆದಂತಹ ಪ್ರಶಸ್ತಿಯೋ ಪದವಿಯೋ ಅಭ್ಯುದಯವೋ ಅದನ್ನು ಕಂಡು ಸಂತೋಷ ಪಡ್ದು ಗುಣಿಷು ಪ್ರಮೋದರಲ್ಲಿ. ಕ್ಲಿಷ್ಟೇಶು ಜೀವೇಶು ಕೃಪಾ ಪರತ್ವಂ. ನಮ್ಮ ಪದ್ಮಶಾಲಿ ಸಮಾಜದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂಥವ್ರನ್ನ ನೆರವಿಗೆ ಹೋಗ್ತಾರೆ. ಯಾರು ಬಡತನದಲ್ಲಿದ್ದಾರೆ ಅವ್ರ ಕೈಲಾದ ನೆರವು ನೀಡ್ತಾರೆ. ಯಾರಿಗೂ ಒಂದು ಪ್ರಮೋಷನ್ ಕೊಡಿಸೋದಕ್ಕೆ ಇನ್ನೊಬ್ಬರು ಶಿಫಾರಸು ಮಾಡಬೇಕು, ಬರ್ತಿ ನಡೀರಿ ತಮ್ಮ ಜೊತೆಯಲ್ಲಿ ಕರ್ಕೊಂಡೋಗಿ ಸರ್ ಇಂಥವ್ರು ಇವರು ಮಾಡಿ. ಇದು ಕ್ಲಿಷ್ಟೇಶು ಜೀವೇಶು ಕೃಪಾ ಪರತ್ವಂ. ವಿಪರೀತ ವೃತ್ತ. ಇನ್ನು ಕೆಲವರು ಜಗಳಗಟ್ಟಿಯವರು ಬರ್ತಾರೆ, ಅವರಂದರೆ ಇವರು ಮಾಧ್ಯಸ್ಥ ಭಾವ, ಅವ್ರ ಜೊತೆಯಲ್ಲಿ
ಪದ್ಮಪತ್ರ ಮೈವಾಂಬ ಸಾರಿ ಹೀಗೆ ಇಂತಹ ಗುಣವಂತರಾದಂತಹ ಲಕ್ಷ್ಮೀನಾರಾಯಣಪ್ಪನವರು ನಮಗೆಲ್ಲರಿಗೂ ಬಹಳ ಬೇಕಾದವರು. ಅವರು ಸಾಹಿತಿಗಳ ನಡುವೆ ಸಾಹಿತಿಯಂತೆ, ದೊಡ್ಡವ್ರ ಜೊತೆಯಲ್ಲಿ ದೊಡ್ಡವರಾಗಿ, ಚಿಕ್ಕವ್ರ ಜೊತೆಯಲ್ಲಿ ಚಿಕ್ಕವರಂತೆ, ಸಂಗೀತಗಾರರ ಹೀಗೆ ಎಲ್ಲರ ಜೊತೆಯಲ್ಲೂ ಬೆರೆಯುವ ಒಂದು ಸ್ನೇಹ ಗುಣವನ್ನು ಹೊಂದಿರತಕ್ಕಂತಹ ಲಕ್ಷ್ಮೀನಾರಾಯಣಪ್ಪನವ್ರಿಗೆ ಇನ್ನು ಉಳಿದ 25 ವರ್ಷ ಇದು ಯಾವಾಗಲೂ ವಯಸ್ಸಾಗೋದು ಅಂದರೆ ಒಂದು 75 ವರ್ಷದವರೆಗೂ ಸಲೀಸ ಬಂದ್ಬಿಡ್ತೀವಿ, ಯಾರ ನೆರವು ಬೇಕಿಲ್ಲ. ಇನ್ನು ಮುಂದಿನ ಒಂದೊಂದು ಹೆಜ್ಜೆನೂ ನಾವು ಪ್ರಯತ್ನಶೀಲರಾಗಿ ಅದಕ್ಕೆ ಹೆಜ್ಜೆ ಇಡಬೇಕಂತ ಇದ್ದಾರೆ. ಆದರೆ ನಿಮಗೆ ಮುಂದಿನ ದಾರಿ ಹೂವಿನ ಹಾಸಿಗೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಒಳ್ಳೆ ಮನಸ್ಸಿರೋರು ಏನನ್ನೇ ಹಾರೈಸಿದ್ರು ಅದು ದೇವರನ್ನ ಮುಟ್ಟುತ್ತೆ, ತನ್ನ ಮೂಲಕ ಅದು ಸಾರ್ಥಕತೆಯನ್ನ ಪಡೆಯುತ್ತೆ ಅಂತ ಹೇಳ್ತಾರೆ. ನಿಮ್ಮ ಆಶಯ ನಿಜವಾಗ್ಲೂ ಇದು ಎಷ್ಟರ ಮನಸ್ಸನ್ನ ಮುಟ್ಟಿದೆ, ದೇವರನ್ನ ಮುಟ್ಟಿದೆ, ತನ್ನ ಮೂಲಕ ಯಶಸ್ವಿಯಾಗಿದೆ. ಎಲ್ಲರೂ ಕೂಡ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಸರ್ ಅವರಿಗೆ. ಇಂದಿನ ಕಾರ್ಯಕ್ರಮಕ್ಕೆ ಅನೇಕ ಸಾಧಕ ಹಿರಿಯ ಆಹ್ವಾನಿತರಾಗಮಿಸಿದ್ದಾರೆ, ಅವರನ್ನ ಗೌರವಿಸುವಂತಹ ಸಮಯ. ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅತ್ಯಂತ ಸ್ನೇಹಮಯಿ, ಪ್ರೀತಿಯಿಂದ ಎಲ್ಲರನ್ನ ತಮ್ಮದೇ ಆದಂತಹ ಕಾಳಜಿಯಿಂದ ಆರೈಕೆ ಮಾಡುವಂತಹ ಮನಸ್ಸು ಸುಶೀಲಮ್ಮ ಅವ್ರದ್ದು. ಬಂಧುಗಳೇ, ಚಪ್ಪಾಳೆ ಬರ್ತಾ ಇರಲಿ. ಸುಶೀಲಮ್ಮ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ, ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಾನು ಲಕ್ಷ್ಮೀನಾರಾಯಣಪ್ಪ ಸರ್ ಗಾಂಧೀಜಿಯವರ ಮಾತು ಸಂದರ್ಭದ ನೆನಪು ಬರುತ್ತೆ. ನಾರಿ ಕಿಸಿ ಕಾಮ್ ಕೋ ಸಹಿ ಭಾವನಾ ಸೆ ಕರ್ತಿ ಹೈ ತಬ್ ವೋ ಪಹಾಡ್ ಕೋ ಭಿ ಹಿಲಾ ದೇತಿ ಹೈ ಅಂತ ಹೇಳ್ತಾರೆ. ಅಂದ್ರೆ ಬೆಟ್ಟವನ್ನ ಅಲುಗಾಡಿಸುವಂತಹ, ಬೆಟ್ಟ ಅಂತ ಹೇಳಿದ್ರೆ ಅತ್ಯಂತ ದೃಢವಾದಂಥದ್ದು, ದೃಢವಾಗಿರುವಂಥದ್ದನ್ನು ಕೂಡ ಅಲುಗಾಡಿಸುವ ಶಕ್ತಿ ಒಂದು ಹೆಣ್ಣು ಮಗಳಿಗಿರೋದಕ್ಕೆ ಸಾಧ್ಯ. ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ, ಸಮಾಜಕ್ಕಾಗಿ ನಿಂತ್ರೆ ಬಹಳಷ್ಟು ಹೆಣ್ಣು ಮಕ್ಕಳ ಬದುಕಿಗೆ ದಾರಿದೀಪವಾಗೋದಕ್ಕೆ ಕಾರಣೀಭೂತರಾಗ್ತಾರೆ ಅನ್ನೋದಕ್ಕೆ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರು ಬಹಳಷ್ಟು ಹೆಣ್ಣು ಮಕ್ಕಳ ಬದುಕಿಗೆ ದಾರಿದೀಪ ಬೆಳಗುವುದೇ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯಲ್ಲಿ ಇವರನ್ನ ನಾವು ಕರೆಯೋದೇ ನಮ್ಮ ಕರ್ನಾಟಕದ ಮದರ್ ತೆರೆಸಾ ಅಂತ ಹೇಳಿ. ನಾನು ಆಗಲೇ ಹೇಳಿದೆ, ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಹಾರೈಕೆ ಮಾಡ್ತಾರೆ ಅಂತ. ಅವರ ಜೊತೆಯಲ್ಲಿ ಯಾರೇ ಹೋಗಿ ಮಾತಾಡ್ತೀವಿ, ಅವರ ಪ್ರೀತಿ ಹಾರೈಕೆ ಇದೆಯಲ್ಲ ಅದು ಬಹಳ ಬಹಳ ಮುಖ್ಯವಾಗುತ್ತೆ. ತನ್ನ ಮೂಲಕ ಬದುಕಿನ ಮೌಲ್ಯವನ್ನ ಅವರ ನಡ್ಕೊಳ್ಳೋ ರೀತಿಯಲ್ಲಿ ತಿಳಿಸ್ತಾರಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಧನ್ಯವಾದಗಳು ಸುಶೀಲಮ್ಮ ಅವರಿಗೆ. ವೇದಿಕೆಗೆ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರನ್ನ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೀನಿ. ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ಇದಲ್ವಾ, ನಾನು ಅವ್ರ ಬಗ್ಗೆ ಏನೋ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಲಕ್ಷ್ಮೀನಾರಾಯಣಪ್ಪ ಸರ್ ಅವರು ನನ್ನ ಮನಸ್ಸಿನ ಮಾತನ್ನ ಹೇಳಿದ್ರು. ನಮ್ಮ ಮುಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗೋವರೆಗೂ ಅವರ ಒಂದು ಖುಷಿಯಿಂದ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದೀವಿ. ಕನ್ನಡವನ್ನ, ಕನ್ನಡ ಮಾತನಾಡುವುದನ್ನ, ಕನ್ನಡ ಸಾಹಿತ್ಯವನ್ನ, ಕನ್ನಡ ಪರಂಪರೆಯನ್ನ ಎಷ್ಟು ಅದ್ಭುತವಾಗಿ ಕುಮಾರವ್ಯಾಸನ ಪಂಪನಿಂದ ಹಿಡಿದು ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತರಿಂದ ಹಿಡಿದು ಇಂದಿನ ಯುವ ಬರಹಗಾರರ ಬಗ್ಗೆ ಎಲ್ಲರನ್ನ ಕುರಿತಾಗಿ ತಿಳಿಬೇಕು ಅಂತಿದ್ರೆ ಇವರ ಮಾತುಗಳನ್ನ ಕೇಳಬೇಕು. ಬಂಧುಗಳೇ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾತುಗಳ ಮೂಲಕ ಇಂದಿಗೂ ನಮ್ಮ ಕನ್ನಡವನ್ನ ಶ್ರೀಮಂತವಾಗಿಟ್ಟಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರನ್ನ ಗೌರವಿಸಲಾಗ್ತಾ ಇದೆ. ಧನ್ಯವಾದಗಳನ್ನ ಸಲ್ಲಿಸ್ತಾ ಡಾಕ್ಟರ್ ವೈ ಸಿ ಸಿದ್ದೇಗೌಡರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅತ್ಯಂತ ಗೌರವಾನ್ವಿತರು ಇಂದಿನ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಡಾಕ್ಟರ್ ವೈ ಸಿ ಸಿದ್ದೇಗೌಡರು. ಬಂಧುಗಳೇ, ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ. ಲಕ್ಷ್ಮೀನಾರಾಯಣಪ್ಪ ಸರ್ ಅವರಿಗೆ ಡಿಲಿಟ್ ನೀಡಿದಂತಹ ಮತ್ತೊಬ್ಬ ಶಿಕ್ಷಣ ತಜ್ಞರಿಗೆ, ಮತ್ತೊಬ್ಬ ಶಿಕ್ಷಣವಂತರು, ಸಾರ್ಥಕತೆಯ ಸಾಹಿತ್ಯ ಕ್ಷೇತ್ರದ ವಜ್ರ ಕಿರೀಟ ಪ್ರಾಯವಾಗಿರುವಂತಹ ಶ್ರೀ ವೈ ಸಿ ಸಿದ್ದೇಗೌಡರಿಗೆ ಗೌರವಿಸಲಾಗ್ತದೆ. ತಮ್ಮೆಲ್ಲರ ಚಪ್ಪಾಳೆ ಬರಲಿ ಬಂಧುಗಳೇ. ಮತ್ತೊಬ್ಬ ಶಿಕ್ಷಣ ತಜ್ಞರು ನಮ್ಮ ಮುಂದೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೇ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಸರ್ ಅವರು. ತಮ್ಮೆಲ್ಲರ ಚಪ್ಪಾಳೆಗೆ ಗೌರವಾನ್ವಿತವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಸರ್ ಅವರನ್ನ. ಶಿಕ್ಷಣ ನಮ್ಮ ಸಮಾಜವನ್ನ ಒಂದು ಅತ್ಯಂತ ಪ್ರಬಲವಾದಂತಹ ಅಸ್ತ್ರ. ಇಂಥ ಇಬ್ಬರು
ಒಬ್ಬರಿಗಿಂತ ಒಬ್ಬರು ಪ್ರಬಲವಾದಂತಹ ಶಿಕ್ಷಣ ತಜ್ಞರು ಇದು ವೇದಿಕೆಯಲ್ಲಿದ್ದಾರೆ ಬಂಧುಗಳೇ. ಇಂತಹ ಒಂದು ವೇದಿಕೆಯನ್ನ ಕಾರ್ಯಕ್ರಮವನ್ನ ನೋಡ್ತಿರುವಂತಹ ನಮ್ಮದೇ ಒಂದು ಭಾಗ್ಯ. ತಮ್ಮೆಲ್ಲರ ಚಪ್ಪಾಳೆ ಬರಲಿ ಪ್ರೊಫೆಸರ್ ಕೆ ರಾಧಾಕೃಷ್ಣ ಸರ್ ಅವರಿಗೆ. ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಸರ್, ಶ್ರೀ ನಾರಾಯಣ ಸ್ವಾಮಿ ಸರ್ IRS ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ನಿಡಸಾಲೆ ಪುಟ್ಟಸ್ವಾಮಯ್ಯರವರು, ಡಾಕ್ಟರ್ HT ಪೋತೆರವರು, ಶ್ರೀಮತಿ ಮಮತಾ ದೇವರಾಜ್ ವಿಶೇಷ ಆಹ್ವಾನಿತರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. RV ಇನ್ಸ್ಟಿಟ್ಯೂಟಿನ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ದೇವರಾಜ್ ಅವರು ಇಂದಿನ ವಿಶೇಷ ನಿಸ್ವಾರ್ಥ ಸಿರಿ ಅಭಿನಂದನಾ ಗ್ರಂಥ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗಣ್ಯಾತಿ ಗಣ್ಯರಿಂದ ಶ್ರೀಮತಿ ಮಮತಾ ದೇವರಾಜ್ ಅವರನ್ನ ಗೌರವಿಸಲಾಗ್ತಾ ಇದೆ. ಶ್ರೀ ಜಾಂಬವ ಗಂಗಾಧರ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀ ಜಾಂಬವ ಗಂಗಾಧರ ಅವರು ದಯಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು. ತಮ್ಮೆಲ್ಲರ ಚಪ್ಪಾಳೆ ಬರ್ತಾ ಇರಲಿ ಬಂಧುಗಳೇ. ಶ್ರೀ ಜಾಂಬವ ಗಂಗಾಧರ ಅವರು ವೇದಿಕೆಯನ್ನು ಅಲಂಕರಿಸಿ ಗಣ್ಯಾತಿ ಗಣ್ಯರಿಂದ ಗೌರವವನ್ನು ಸ್ವೀಕಾರ ಮಾಡುತ್ತಿದ್ದಾರೆ. ಡಾಕ್ಟರ್ ಸಂತೋಷ್ ಹಾನಗಲ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ಸತೀಶ್ ಜೋಶಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ನಿರ್ದೇಶಕರು, ನಟರು ಭೀಮಸೇನ್ ಜೋಶಿ ಅವರ ಆತ್ಮೀಯ ಸಹೋದರರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಬರಲಿ ಶ್ರೀ ಸತೀಶ್ ಜೋಶಿ ಅವರಿಗೆ. ನೋಡಿ ಸರ್ ಇಲ್ಲಿ ಶ್ರೀ ಕೋದಂಡರಾಮ್ ರವರು IRS ದಯಮಾಡಿ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆಗೆ ಶ್ರೀ ಕೋದಂಡರಾಮ್ ರವರು ಇಂದಿನ ವಿಶೇಷ ಡಾಕ್ಟರ್ KG ಲಕ್ಷ್ಮೀನಾರಾಯಣರವರ ಅಭಿನಂದನಾ ಗ್ರಂಥ ನಿಸ್ವಾರ್ಥ ಸಿರಿ ಲೋಕಾರ್ಪಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಶ್ರೀ ಕೋದಂಡರಾಮ್ IRS. ತದನಂತರ ಎಲ್ಲರನ್ನ ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಂಡಂತಹ ಶ್ರೀ ಬ್ರಹ್ಮಾದವರವರು IRS ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಸರ್ ಇಲ್ಲಿ ನೋಡಿ ಸರ್, ನನ್ನ ನಿಮ್ಮ ಮಾತು ನಾವಿಬ್ರು ಅರ್ಥ ಮಾಡ್ಕೊಳ್ತೀರಿ. ನನಗೆ ನೋಡಿದ ತಕ್ಷಣ ನಿಮಗೆ ಚಪ್ಪಾಳೆ ಬರಬೇಕು. ಶ್ರೀ ಬ್ರಹ್ಮಾದವರವರು ವೇದಿಕೆಗೆ ಆಗಮಿಸಿ ಗೌರವ ಸ್ವೀಕಾರ ಮಾಡ್ತಿದ್ದಾರೆ. ತದನಂತರ ಶ್ರೀ ಬಾಲನೇತ್ರ ಸರ್, ಡಾಕ್ಟರ್ ಗುಣವಂತ ಮಂಜುರವರು ಆತ್ಮಶ್ರೀ ಕನ್ನಡ ಪ್ರತಿಷ್ಠಾನದ ಸಂಸ್ಥಾಪಕರು, ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಸಿನಿಮಾ ನಿರ್ದೇಶಕರು, ಕನ್ನಡ ಪರ ಹೋರಾಟಗಾರರು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವರ ಹೆಸರು ಗುಣವಂತ ಮಂಜು ಅಂತ ಹೇಳಿ. ಗುಣವಂತ ಎಂಬ ಬಿರುದನ್ನ ಇವರಿಗೆ ಹಂಸಲೇಖರ್ ಅವರು ನೀಡಿ ಗೌರವಿಸಿದ್ದಾರೆ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಗುಣವಂತ ಮಂಜು ಅವರನ್ನ ಗೌರವಿಸುವಂತಹ ಸಮಯ. ನಟರು, ನಿರ್ದೇಶಕರು, ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು. ನೋಡಿ ಸರ್ ಇಲ್ಲಿ ನೋಡಿ, ಕನ್ನಡಿಗರಲ್ಲಿ ಚಪ್ಪಾಳೆಗೆ ಬರವಿಲ್ಲ. ಒಂದು ಸಣ್ಣ ಎಕ್ಸರ್ಸೈಸ್ ಮಾಡೋಣ. ಎಲ್ಲೋ ಬರಕೆ ಇರ್ತದೆ, ಎಡಗೈ ಕೂಡ ಈ ಚಪ್ಪಾಳೆ ಧನ್ಯವಾದಗಳು. ಡಾಕ್ಟರ್ ಗುರುರಾಜ್ ಪೋಶೆಟ್ಟಿ ಅವರು ದಯಮಾಡಿ ಆಗಮಿಸಬೇಕು, ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಡಾಕ್ಟರ್ ಗುರುರಾಜ್ ಪೋಶೆಟ್ಟಿ ಅವರು. ತದನಂತರ ಶ್ರೀಮತಿ ಬಜ್ಜಾ ಸರಸ್ವತಮ್ಮ. ಸರ್ ಇಲ್ಲಿ ನೋಡಿ ಸರ್, ಹಾಗೆ ರೆಡಿ. ಓಕೆ ಸರ್. ಶ್ರೀಮತಿ ಬಜ್ಜಾ ಸರಸ್ವತಮ್ಮರವರು ಗೌರವವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಚಪ್ಪಾಳೆ ಬರ್ತಾಗಿ. ತದನಂತರ ಶ್ರೀಮತಿ ವೀಣಾ ಅದಿನಿ ಶ್ರೀನಿವಾಸ್.
ಅಧ್ಯಕ್ಷೆ ಪದ್ಮಶಾಲಿ. ಮಹಿಳೆ ಅಧ್ಯಕ್ಷರು ಅಂತ ಹೇಳಿದ್ರೆ ಹೆಣ್ಣು ಮನೆಯನ್ನು ನಿಭಾಯಿಸ್ತಾರೆ, ಸಮಾಜವನ್ನು ನಿಭಾಯಿಸ್ತಾರೆ. ವೇದಿಕೆಗೆ ಬರ್ತಾ ಇದ್ದಾರೆ ಶ್ರೀಮತಿ ವೀಣಾ ಅದಿನಿ ಶ್ರೀನಿವಾಸ್ ಅವರು. ಅದಕ್ಕೆ ಮುನ್ನ ನಮ್ಮ ಪ್ರೊಫೆಸರ್ ಅವರನ್ನ ಗೌರವಿಸ್ತಾ ಇದ್ದಾರೆ. ಶ್ರೀ ಜಿ.ವಿ. ನರಸಿಂಹಮೂರ್ತಿರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸರ್ ಇಲ್ಲೋಡಿ ಶ್ರೀ ಜಿ.ವಿ. ನರಸಿಂಹಮೂರ್ತಿ ಸರ್ ಇಲ್ಲೋಡಿ ಆಗಮಿಸಿದ್ದಾರೆ. ರೆಡಿ ಆಗಿರಿ ಇಲ್ಲೋಡಿ ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಶ್ರೀ ಎನ್ ವೇಣುಗೋಪಾಲ್ ರವರು. ನಾ ಫೋನ್ ಮಾಡಿದ್ದೆ ಸಹಿ ರಾಬರ್ ಫೋನ್ ಮಾಡೋಣ. ಗಂಗಾವತಿ ಕಾಳಪುರ ಅವರು ದಯಮಾಡಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಹಳಷ್ಟು ಜನ ಲಕ್ಷ್ಮೀನಾರಾಯಣಪ್ಪ ಸರ್ ಅವರನ್ನ ಗೌರವಿಸಬೇಕು ಅಂತ ಕಾಯ್ತಾ ಇದ್ದೀರಿ. ಕಾರ್ಯಕ್ರಮ ಮುಗಿದ ನಂತರ ಅದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ತಮ್ಮೆಲ್ಲರ ಸಹಕಾರವಿರಲಿ ಅಂತ ತಿಳಿಸ್ತಾ ಧನ್ಯವಾದಗಳು. ಶ್ರೀ ಎನ್ ವೇಣುಗೋಪಾಲ್ ರವರು. ಧನ್ಯವಾದಗಳು. ಶ್ರೀ ಜಿ.ವಿ. ನರಸಿಂಹಮೂರ್ತಿರವರು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ಎನ್ ವೇಣುಗೋಪಾಲ್ ಅವರನ್ನ ಗೌರವಿಸಲಾಗ್ತಾ ಇದೆ. ದಯಮಾಡಿ ಶ್ರೀ ಜಿ.ವಿ. ನರಸಿಂಹಮೂರ್ತಿ ಅವರು ಕೂಡ ಆಸೀನರಾಗಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಶ್ರೀಮತಿ ವೀಣಾ ಅದಿನಿ ಶ್ರೀನಿವಾಸ್ ರವರನ್ನ ಗೌರವಿಸಲಾಗ್ತಾ ಇದೆ. ನೋಡಿ ಅಲ್ಲ, ನಮ್ಮ ಹೆಣ್ಮಕ್ಳ ಒಬ್ಬರನ್ನ ಗೌರವಿಸಲಾಗ್ತದೆ. ಬರೀ ಹೆಣ್ಮಕ್ಳಿಂದ ಚಪ್ಪಾಳೆ ಬಗ್ಗೆ ನೋಡೋಣ. ಈ ಚಪ್ಪಾಳೆ ಎಲ್ರಿಗೂ ಸ್ವಲ್ಪ ತಿಳಿಸ್ತಾ ನರಸಿಂಹಮೂರ್ತಿ ಅವರು ದಯಮಾಡಿ ಆಸೀನರಾಗಬೇಕು. ಹಾಗೆ ಈಗ ವೇಣುಗೋಪಾಲ್ ಸರ್ ಅವರನ್ನ ಗೌರವಿಸಲಾಗ್ತಾ ಇದೆ. ಸರ್ ಇಲ್ಲೋಡಿ ಹಾಗೆ ಓಕೆ. ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನು ಅನೇಕ ಸಾಧಕರನ್ನ ಮುಂದಿನ ಸರದಿಯಲ್ಲಿ ಗೌರವಿಸಲಾಗುತ್ತೆ ಅಂತ ತಿಳಿಸ್ತಾ ಬಂಧುಗಳೇ, a good book is a lifelong friend that shapes your thoughts and dreams ಅನ್ನೋ ಒಂದು ಮಾತು ಇಂಗ್ಲಿಷ್ ನಲ್ಲಿದೆ. ಒಬ್ಬ ಒಳ್ಳೆ ಸ್ನೇಹಿತ ನಮ್ಮ ಬದುಕನ್ನ ರೂಪಿಸುವ ಒಂದು ಶಕ್ತಿ ಇದೆ. ಆ ಒಳ್ಳೆ ಸ್ನೇಹಿತ ಪುಸ್ತಕನೇ ಆಗಿರ್ತಾರೆ. ಡಾಕ್ಟರ್ ಕೆ.ಜಿ. ಲಕ್ಷ್ಮೀನಾರಾಯಣಪ್ಪ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಪುಸ್ತಕ ಓದುಗರನ್ನ ಮುಟ್ಟಿದೆ. ಸರ್, ಎಲ್ಲರಿಂದ ಕಾಯ್ತಿರುವಂತಹ ಕ್ಷಣ ನಿಮ್ಮ ಮಾತುಗಳು ದಯವಿಟ್ಟು. ಸಹೃದಯ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅನರ್ಘ್ಯ ರತ್ನಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಹೆಚ್ಚಿಗೆ ಮಾತಾಡ್ಬೋದು, ಕಾರಣ ಇಷ್ಟೇ. ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಶಿವರಾಜ್ ಪಾಟೀಲ್ ಅವರು ನನ್ನ ಬಗ್ಗೆ ಮಾತಾಡಿ ನಾನೇನು ಅನ್ನೋದು ನನಗೆ ಗೊತ್ತಾಗ್ತದೆ. ನನ್ನ ಮಾತುಗಳೆಲ್ಲ ಮರ್ತೋಗ್ಬಿಟ್ಟಿದ್ದೆ. ನಾನು ಏನು ಮಾತಾಡಿದ್ರು ಸಹ ಇವಾಗ ಕಡಿಮೆ ಆಗ್ತದೆ. ಈ ಪೂರ್ಣಚಂದ್ರ ತೇಜಸ್ವಿ ಇದೆಲ್ಲ ಪೂರ್ಣಿಮೆ ಅಂತ ಸರ್, ಆ ಬೆಳಕಿನಲ್ಲಿ ಮಿಣುಕು ಹುಳ ಆದೋದಾಗ ಏನು ಬೆಳಕಾಗ್ತದೆ ಆ ಥರ ಆಗೋಗ್ಬಿಡುತ್ತೆ. ನಾನು ಇವತ್ತು ಏನಾನ ಸಾಧನೆ ಮಾಡಿದರೆ ನಾನು ಸಾಮಾನ್ಯವಾಗಿ ನಾನೇನೂ ಅಲ್ಲ, ನಾನೇನೂ ಮಾಡಿಲ್ಲ. ಏನೇನು ಅಲ್ದವನಿಗೆ, ಝೀರೋ ಆಗಿರ್ತಕ್ಕಂಥವನಿಗೆ ಹೀರೋ ಮಾಡಿದವರು ಈ ವೇದಿಕೆಯ ಮೇಲಿರ್ತಕ್ಕಂಥ ದಿಗ್ಗಜರು.
ಅದರಲ್ಲಿ ಮುಖ್ಯವಾಗಿ ನಮ್ಮ ಮಲ್ಲೇಪುರಂ ಸರ್. ನಾನು 35 ವರ್ಷಗಳ ಕಾಲ ಕೇಂದ್ರೀಯ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿದೆ. ಏನು ಸಾಧನೆನೂ ಮಾಡಲಿಲ್ಲ, ಬೆಳಕಿಗೂ ಬರಲಿಲ್ಲ. ರಿಟೈರ್ಡ್ ಆದಮೇಲೆ ಈ ಪದ್ಮಶಾಲಿ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದೆ, ದೇವರಾಯನ ದುರ್ಗ ದರ್ಶನ. ದೇವರಾಯನ ದುರ್ಗದ ಮೇಲೆ ಎಲ್ಲರೂ ಚೆನ್ನಾಗಿ ಬರೀತೀಯ ಹಾಗೆ ದೇವಾಲಯಗಳ ಬರೆದೆ. ತುಮಕೂರು ಜಿಲ್ಲಾ ದೇವಾಲಯಗಳ ಬಗ್ಗೆ ಬರೆದು ಚಿದಾನಂದ ಮೂರ್ತಿಗಳ ಹತ್ರ ಸರ್ ಮುನ್ನೋಡಿ ಬರೀರಿ ಅಂತ ಕೊಟ್ಟೆ. ಮುನ್ನೋಡಿ ಬರೆದ್ರು. ಅದರಲ್ಲಿ ಏನು ಬರೆದ್ರು ಅಂದರೆ, ಈ ಕೃತಿಗೆ ಗೌರವ ಡಾಕ್ಟರೇಟ್ ಬರಬೇಕು, ಲಕ್ಷ್ಮೀನಾರಾಯಣಪ್ಪ ನಿಜವಾದ ವಿದ್ವಾಂಸ, ಸಂಶೋಧಕ, ಶಾಂಬಾ ಜೋಶಿ ಸ್ಥಳ ಅಂತ. ಬೆಂಗಳೂರಿನ ಗಾಯನ ಸಮಾಜದಲ್ಲಿ ದೊಡ್ಡ ಕಾರ್ಯಕ್ರಮ ಇತ್ತು. ಅದರಲ್ಲಿ ಶಿವರಾಜ್ ಶಾಟ್ವಿ ಸಾಹೇಬರು, ಮಲ್ಲೇಪುರಂ ಸಾಹೇಬರು, KM ನಾಗರಾಜ್ ಅವರು, ರೇವಣ್ಣವರು ಇದ್ದರು. ಅವತ್ತು ರೇವಣ್ಣವರು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು, ಬರೋಕ್ಕಾಗ್ತಿಲ್ಲ. ಚಿದಾನಂದ ಮೂರ್ತಿ ಅವರು ಮಾತು ಹೇಳಿದರು, ಈ ಕೃತಿಗೆ ಗೌರವ ಡಾಕ್ಟರೇಟ್ ಬರಬೇಕು, ಒಳ್ಳೆಯ ಸಂಶೋಧನಾ ಕೃತಿ ಅಂತ ಹೇಳಿದರು. ಆಗ ತಕ್ಷಣ ಮಲ್ಲೇಪುರಂ ಸರ್ ಏನು ಹೇಳಿದರು, ನಾನು ಹೊರಗಡೆಗೆ TV ಅವರು ನನಗೆ ಇಂಟರ್ವ್ಯೂ ಮಾಡ್ತಾಯಿದ್ರು, ರೀ ಲಕ್ಷ್ಮೀನಾರಾಯಣಪ್ಪ ಎಲ್ಲಿದ್ದೀರ ಬಂದ್ರಿ, ಇದಕ್ಕೆ ಗೌರವ ಡಾಕ್ಟರೇಟ್ ಅಲ್ಲ, ನಿಜವಾದ ಡಾಕ್ಟರೇಟೇ ಕೊಡಿಸ್ತೀನಿ, ಯಾಕೆ ಗೌರವ ಡಾಕ್ಟರೇಟ್ ಅಂತ ಹೇಳಿ ಅದಾದಮೇಲೆ ನಾನು ಕರೆದು ತುಮಕೂರು ಜಿಲ್ಲಾ ಪ್ರಮುಖ ದೇವಾಲಯಗಳು ಅಂತ ಸಬ್ಜೆಕ್ಟ್ ಕೊಟ್ಟು 4 ವರ್ಷಗಳ ಕಾಲ ಸಂಶೋಧನೆ ಮಾಡಿ ನಮ್ಮ VC ಸಿದ್ದೇಗೌಡರು ಇದ್ದಾರಲ್ಲ ಇಲ್ಲಿ, ಅವ್ರ ಸಹಕಾರದಿಂದ ನಮಗೆ ಡಿಲಿಟ್ ಸಿಕ್ತು. ಯಾವಾಗ ಡಾಕ್ಟ್ರೇಟ್ ಸಿಕ್ತೋ ಅದ್ರ ಮೇಲೆ ಪ್ರಚಾರ ಎಲ್ಲ ಕಡೆ ಡಾಕ್ಟ್ರೇಟ್ ಅಂತ ಶುರು. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಡೈರೆಕ್ಟರ್ ಜನರಲ್ಗಳೆಲ್ಲ, ಏನು ಲಕ್ಷ್ಮೀನಾರಾಯಣಪ್ಪ ನಾವು IRS ಎಲ್ಲ ಮಾಡಿದ್ವಿ, ನಮ್ಮನ್ನ ಡಾಕ್ಟರ್ ಕರೀಲಿಲ್ಲ ನೀವು. ಆಮೇಲೆ ಅನೇಕ ಲೇಖನಗಳನ್ನು ಬರೆಯೋಕ್ಕೆ ಶುರುವಾದೆ, ದೇವಾಲಯಗಳ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದೆ. ಎಷ್ಟೋ ಜನ ನಮ್ಮ ಇಲಾಖೆಯವರು ಬೇರೆಯವರು ಆ ದೇವಾಲಯಗಳ ಸಂಶೋಧನೆ ಕುರಿತು, ಏನಪ್ಪ ಇಷ್ಟು ಅದ್ಭುತವಾಗಿ ಬರೆದಿದ್ಯಾ, ನಿನ್ನ ಜನ್ಮ ಸಾರ್ಥಕ ಆಗೋಯ್ತು, ನಾವು ಈ ದೇವಾಲಯಗಳ ಭಕ್ತರು ನಮಗೆ ತಿಳಿದಿಲ್ಲ ಅಂತ ಗುಲ್ಬರ್ಗ, ರಾಯಚೂರು, ಬೇರೆ ಬೇರೆ ಕಡೆಯಿಂದ ಬಂದು ಪುಸ್ತಕ ತಗೊಂಡು ಹೋಗಿ ಬೆಳಕಿಗೆ ಬಂದೆ. ಇದಕ್ಕೆ ಮೂಲ ಕಾರಣ ಮಲ್ಲೇಪುರಂ ಸರ್. ಇಲ್ಲೇ ಕೂತಿದ್ದಾರೆ ನಮ್ಮ ಶ್ರೀನಿವಾಸ ಮೂರ್ತಿ. ಒಂದ್ಸರಿ ಹೇಳಿದ್ರು, ಏನು ಲಕ್ಷ್ಮೀನಾರಾಯಣಪ್ಪ ನೀವು ಸ್ಪ್ರಿಂಗ್ ಬೋರ್ಡ್ ಪ್ರಕಾರ ಪೋತಾ ಉಂಡವ್ ಕದಾ ಅಂದರು. ಅದೇ ಮಲ್ಲೇಪುರಂ ಸರಿಂದ. ಹಾಗೆ ಚಿದಾನಂದ ಮೂರ್ತಿಗಳು, ಮಲ್ಲೇಪುರಂ, ಹೀಗೆ ಅನೇಕ ಸಾಹಿತಿಗಳ ಒಡನಾಟ. ಇವರಿಂದ ಮಲ್ಲೇಪುರಮಿಂದ 100 ಜನ ನನಗೆ ಪರಿಚಯ ಆಯಿತು, ದಿನ ಆದರು. ಆ ಗಳಿಗೆನಲ್ಲಿ ನಮ್ಮ ರೇವಣ್ಣವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕುರುಬ ಸಾಹಿತ್ಯ ಮತ್ತು ಸಂಸ್ಕೃತಿ ಒಂದು ಬೃಹತ್ ಸಮಾವೇಶ ನಡೆಸಿ 14 ಗ್ರಂಥಗಳನ್ನು ತಂದರು. ಲಕ್ಷ್ಮೀನಾರಾಯಣಪ್ಪ ಬಾರೆ, ನಾವೊಂದು ಪುಸ್ತಕ ಬಿಡುಗಡೆ ಮಾಡ್ತಿದ್ವಿ ಅಂತ ನಾನು ಓದೆ. ಕಿಕ್ಕಿರಿದ ಸಮೂಹ, 12 ಜನ ಸಾಹಿತಿಗಳು, ಎಲ್ಲ ಮಂತ್ರಿಗಳು, ಸಿದ್ದರಾಮಯ್ಯ ಎಲ್ಲ ಬಂದಿದ್ರು, ಎಲ್ಲ ಮಾತಾಡಿದ್ರು. ಏನು ಕುರುಬ ಸಾಹಿತ್ಯ ಸಂಸ್ಕೃತಿ ಅದ್ಭುತವಾದ ಕೃಷ್ಣದೇವರಾಯನ ಬಗ್ಗೆ, ಕಾಳಿದಾಸನ ಬಗ್ಗೆ, ಅಶೋಕನ ಬಗ್ಗೆ, ಅವರ ಕುರುಬ ಸಾಹಿತ್ಯ ಸಂಸ್ಕೃತಿ, ಧರ್ಮ, ಆಚಾರ, ವಿಚಾರ ಕೇಳಿ ನನಗೆ ತುಂಬ ಸಂತೋಷ ಆಯಿತು. 4 ಗಂಟೆಗೆ ಶುರುವಾಗಿದ್ದು ರಾತ್ರಿ 10 ಗಂಟೆವರೆಗೂ ಆಯಿತು. ನನಗೊಂಥರ ಸಂತೋಷ ಮತ್ತು ಸಂಶೋಧನೆ ಜ್ಞಾನ ಬಂತು. ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋಗಿ ಎಲ್ಲ ಸಮುದಾಯಗಳಲ್ಲೂ ಸಂಸ್ಕೃತಿ ಮತ್ತು
ಚರಿತ್ರೆ ಇದ್ವು. ನಾನು ನಮ್ಮ ಸಂಸ್ಕೃತಿ, ನಮ್ಮ ಪದ್ಮಶಾಲಿ ಸಂಸ್ಕೃತಿ, ಆಚಾರ ವಿಚಾರ ಇತಿಹಾಸ ಏನು ಇಲ್ವೇ ಅಂದ್ಕೊಂಡು ಯೋಚನೆ ಮಾಡಿ ಮಲ್ಲೇಪುರಂ ಸರ್ ಹತ್ರ ಹೋದೆ. ಸರ್, ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸ ಏನು ಇಲ್ವಲ್ಲ ಸರ್, ಏನು ಮಾಡೋದು? ಲಕ್ಷ್ಮೀನಾರಾಯಣಪ್ಪ, ನಿಮ್ಮ ಸಂಸ್ಕೃತಿ ಮತ್ತು ಇತಿಹಾಸ ನಿಮಗೆ ಗೊತ್ತಿದೆಯಲ್ಲ, ನೀವೇ ಯಾಕೆ ಬರಿಬಾರ್ದು? ಯಾರು ಇತಿಹಾಸ ತಿಳಿದಿರ್ತಾರೋ ಇತಿಹಾಸ ಬರಿಬೋದು ಅಂದ್ಬಿಟ್ಟು ಅಂಬೇಡ್ಕರ್ ಹೇಳಿದಾರಲ್ಲ, ಬರೀರಿ ಅಂದರು. ಆಗ ನಮ್ಮ ರೇವಣ್ಣವ್ರನ್ನ ಕೇಳಿದೆ. 14 ಪುಸ್ತಕಗಳು ಕೊಟ್ಟರು ನನಗೆ. ಅದನ್ನು 6 ತಿಂಗಳು ಅಧ್ಯಯನ ಮಾಡಿದೆ. ಕರೋನಾ ಬಂದ್ಬಿಡ್ತು ಆ ಕಾಲದಲ್ಲಿ, 1920. 4 ವರ್ಷ ಕಾಲ ನನ್ನ ಪದ್ಮಶಾಲಿ ಇತಿಹಾಸ ಸಂಸ್ಕೃತಿ ಬಂತು. ಬೃಹತ್ ಗ್ರಂಥ ರೆಡಿ ಮಾಡಿ 2000 ಪುಟ ಬರ್ತೆ. ಹಾಗಾಗಿ ಮಲ್ಲೇಪುರಂ ಅವರು ನೋಡಿ ತಿದ್ದಿ ಎಡಿಟ್ ಮಾಡಿ ಒಂದು ಬೃಹತ್ ಗ್ರಂಥ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಿಡುಗಡೆ ಆಯಿತು. ಆ ಗ್ರಂಥ ಎಷ್ಟು ನನಗೆ ಹೆಸರು ಕೊಡ್ತು ಅಂದರೆ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟ್ರೇಟ್ ಮಾಡಿದೆ. ಆಮೇಲೆ ಎಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಅದು ರೆಫರೆನ್ಸ್ ಬುಕ್ ಆಯಿತು. ಆಮೇಲೆ ದೂರದರ್ಶನದಲ್ಲಿ ಪ್ರಚಾರ ಆಯಿತು. ಇದೆಲ್ಲ ಆಗಿದ್ದು ಮಲ್ಲೇಪುರಂ ಸಾಧನೆ. ಮಲ್ಲೇಪುರಂ ಸಾಧನೆ ಅಲ್ಲದೇ ಇದ್ದರೆ ನಾನೇನೂ ಇಲ್ಲ. ನನಗೊಬ್ಬನಿಗೆ ಅಲ್ಲ, ಮಲ್ಲೇಪುರಂ ಸರ್ ನೂರಾರು ಜನಗಳಿಗೆ ಡಾಕ್ಟ್ರೇಟ್ ಕೊಡೋದಲ್ಲದೆ ಅವರು ಸಾಹಿತ್ಯ ಹೇಗೆ ಬುಕ್ಗಳು ಅವರು ಒಂದು ರೀತಿ ನೂರಾರು ಜನಗಳಿಗೆ ಒಂದು ರೀತಿಯಿಂದ ಬೆಳಕಾಗಿ ಮೇಲೆ ತಂದಿರ್ತಕ್ಕಂಥ ಮಹಾನ್ ವ್ಯಕ್ತಿ. ದಿನ ಬೆಳಗಾದರೆ ಲಕ್ಷ್ಮೀನಾರಾಯಣಪ್ಪ ಏನು ಮಾಡ್ತಾ ಇದ್ದೀರಿ, ಬನ್ನಿರಿ ಇಲ್ಲಿ ಈ ಪುಸ್ತಕ ಓದ್ರಿ, ಇದು ಬರೀರಿ ಅಂತ ಅವ್ರ ಬಗ್ಗೆ ಹೆಚ್ಚು ಕೇಳಿದರೆ ಅವ್ರಿಗೆ ಬೇಜಾರಾಗುತ್ತೆ. ಈ ನನ್ನ ಸರ್ ನನಗೆ 75 ಆಗೋಯ್ತು, ಆಗ ಕಷ್ಟ ಸರ್, ನನಗೆ ನ್ಯೂರಾಲಜಿಯಲ್ಲಿ ಪ್ರಾಬ್ಲಮ್ಮು ಅಂದರು. 70 ಆಗೋಯ್ತು ಅಂದರೆ ಅದಕ್ಕೆ ಒಂದು ಅಭಿನಂದನಾ ಗ್ರಂಥ ಸರ್ ಯಾವ ಗ್ರಂಥನೂ ಬೇಡ ಸರ್, ನಾನೇನು ಸಾಧನೆ ಮಾಡಿಲ್ಲ, ಏನೂ ಬರೆದಿಲ್ಲ ರೀ, ಸುಮ್ಮನೆ ಇರ್ತೀನಿ ನೀವು, ನನಗೆ ಗೊತ್ತು ಯಾರಾದ್ರೂ ಏನೋ ಮಾಡಿದ್ದೀನಿ, ನಿಮ್ಗೆ ಯಾಕೆ ಬರಿ, ನಾನು ಅತ್ಯಂತ ಆತ್ಮೀಯ. ಆಮೇಲೆ ಓಡಪಿ ಸರ್ ಹತ್ರ ಕರ್ಕೊಂಡೋದ್ರು. ಓಡಪಿ ಸರ್ ಅವರು, ರೀ ಲಕ್ಷ್ಮೀನಾರಾಯಣಪ್ಪ ನೀವು ಅರ್ಜಿ ಮಾಡೋಣ ಅಂತಂದು ಪ್ರೋತ್ಸಾಹ ಒಂದು ಸಮಿತಿ ಮಾಡೋಣ ಅಂದರು. ಯಾರಂದ್ರು, ನಮ್ಮ ಶಿವರಾಜ್ ಪಾಟೀಲ್ ಸಾಹೇಬ್ ಪೋಷಕರಾಗು. ಆಮೇಲೆ ಶಿವರಾಜ್ ಪಾಟೀಲ್ ಸಾಹೇಬರು ನಾನು ಮುಂದೆ ಆವಾಗ ಶಿವರಾಜ್ ಪಾಟೀಲ್ ಸಾಹೇಬ್ರ ಹತ್ರ ಹೋದಾಗ, ಸರ್ ನಾನೇನು ಮಾಡಿಲ್ಲ, ಇವ್ರು ಸುಮ್ಮನೆ ಏನು ಸಾಧನೆ ಮಾಡಿಲ್ಲ, ಅಂಥವ್ರಿಗೆ ಮಾಡ್ತಾ ಇದ್ದಾರೆ ಸರ್ ಅಂದರೆ, ಹಾಗೆಲ್ಲ ಹೇಳ್ಬೇಡಿ, ನೀವು ಸುಮ್ಮನೆ ಇರಿ, ನಾವೆಲ್ಲ ಮಾಡ್ತೀವಿ ಅಂದ್ಬಿಟ್ಟು ಅವರೇ ಕಮಿಟಿ ಮಾಡಿ ಏನೋ ಮಾಡಿದ್ರು. ನನಗೆ ಇವಾಗಲೂ ಅನ್ನಿಸ್ತಾ ಇದೆ, ಇವರೆಲ್ಲ ಏನೇನೋ ಮಾತಾಡ್ತಾರೆ ನನ್ನ ಬಗ್ಗೆ, ನಾನು ಏನೂ ಮಾಡಿಲ್ಲ, ಆದರೂ ಗ್ರಂಥ ತಂದರು. ಆಮೇಲೆ ಮಲ್ಲೇಪುರಂ ಒಂದು 75 ಜನದ ಲಿಸ್ಟ್ ಕೊಟ್ಟಿದ್ರು, ಕೊಟ್ಟೆ, ಕೆಲವರ ಬರೆದ್ರು. ನನಗೆ ಒಂದೇ ತಿಂಗಳಲ್ಲಿ ಆತ್ಮಕಥೆ ಬರೀರಿ, ನನಗೆ 5 ಪೇಜ್ ಬರೆದ್ರೆ ಮೈಗ್ರೇನ್ ಬರ್ತದೆ, ಆಮೇಲೆ ಈ ಬೆರಳು ಪ್ರಾಬ್ಲಮ್ ಇದೆ, ಬರೆಯೋಕ್ಕೆ ಆಗಲ್ಲ, ಏನು ಮಾಡೋದು, ಇವರು ಬೇರೆ ಬರಿ ಅಂತ ಹೇಳ್ತಾರೆ. ನಾನು ದೊಡ್ಡ ಸಾಹಿತಿ ಅಲ್ಲ, ದೊಡ್ಡ ಸಾಹಿತಿಗಳೆಲ್ಲ ಆತ್ಮಕಥೆ ಬರೆದಿದ್ದಾರೆ, ಅವರೆಲ್ಲ ಚೆನ್ನಾಗಿ ಓದ್ತಾರೆ, ನಂದು ಯಾರು ಓದ್ತಾರೆ? ನಾನು ಸಾಹಿತಿನೇ ಅಲ್ಲ, ನನ್ನ ಬರವಣಿಗೆ ಅಂತ ಅದ್ಭುತವಾದಲ್ಲ, ಯಾರು ಓದಲ್ಲ, ಬರೆದ್ಬಿಟ್ಟು ಎಲ್ಲ ನುಗ್ತಾರೆ, ನಾನು ಬರೆಯಲ್ಲ ಸರ್, ಸುಮ್ಮನೆ ರೀ ನೀವು ಸುಮ್ಮನೆ ಬರೀರಿ, ಏನು ಗೊತ್ತಿದೆ ಅದು ಬರೀರಿ ಅಂತ ಅದರಲ್ಲಿ ರೇವಣ್ಣವರು ನನ್ನ ಮದುವೆ ಮಾಡಿದ್ದು, ಎಲೆಕ್ಷನ್ ನಿಂತಿದ್ದು, ನಮ್ಮ ಇಲಾಖೆಯಲ್ಲಿ ಇವರು ಮಲ್ಲೇಪುರಂ ಹೇಳಿದರು, ನೀವು ಬಾಲ್ಯ, ಆಮೇಲೆ ಕಾಲೇಜ್ ದಿನಗಳು, ಕೆಲಸಕ್ಕೆ ಹೋಗಿದ್ದು ಇಲಾಖೆದು, ನಿವೃತ್ತಿ ಆದಮೇಲೆ ಇವೆಲ್ಲ ಒಂದು ಲಿಸ್ಟ್ ಹಾಕ್ಕೊಟ್ರು. ಅದೆಲ್ಲ ಬರೆದು ಒಂದು ತಿಂಗಳಲ್ಲಿ. ಆಗ ಒಬ್ಬ ಯುವ ಮಿತ್ರ ಸಿಗರು, ಅವರು ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ರು, ಇವಾಗಲೂ ಕೆಲಸ ಮಾಡಿ. ಅವ್ರಿಗೆ ಹೇಳಿದೆ, ರೀ ನೀವು ಬಂದು ನಾನು ಹೇಳ್ತೀನಿ, ನೀವು ಬರೀತಾ ಇದ್ರಿ ಅಂದರು. ಅವ್ರಿಗೆ ವಾರಕ್ಕೆ 2 ಸರಿ ಬಂದರು, ಒಂದು ತಿಂಗಳಲ್ಲಿ ಏನೋ ಬರೆದ್ರು, ಏನೋ ಟೈಪ್ ಮಾಡಿಕೊಟ್ರು, ಒಂದು 150 ಪೇಜ್.
ಆವಾಗಲೂ ನನಗೆ ಸಮಾಧಾನ ಇರಲಿಲ್ಲ. ಏನಪ್ಪ ಇಲ್ಲಿ ಬರೆದಿದ್ದೀನಿ, ಯಾರು ಓದ್ತಾರೆ ಇದು, ಯಾರಿಗೆ ಬೇಕು ನನ್ನ ಇತಿಹಾಸ, ನಾನು ಯಾವನು, ನಾನೇನೂ ಅಲ್ಲ ಸಮಾಜ ಬಿಟ್ಟು. ಆದ್ರೂ ಬಲಂತಕ್ಕೆ ಮಲ್ಲೇಪುರಂ ಕೊಟ್ಟೆ. ಅವರದು ರೀ ಲಕ್ಷ್ಮೀನಾರಾಯಣಪ್ಪ ಎಷ್ಟು ಅದ್ಭುತವಾಗಿದೆ ರೀ. ಯಾರು ಈ ಥರ ಬರ್ದೇ ಪ್ರಾಮಾಣಿಕವಾಗಿ ಬರ್ತೆ, ಏನು ತಪ್ಪು ಮಾಡಿದ್ದೀನಿ, ಏನು ಮಾಡಿದ್ದೀನಿ, ನಾನು ಹಳ್ಳಿನಲ್ಲಿ ಹೆಂಗಿದೆ, ನಮ್ಮ ತಂದೆ ತಾಯಿ ಹೆಂಗಿದೆ, ನನಗೆ ಯಾರು ಸಹಾಯ ಮಾಡಿದರು, ನಾನೇನೇನು ಕಷ್ಟಪಟ್ಟಿದ್ದೆ, ಬೆತ್ತಲೆಯಾಗಿ ಬರೆದಿದ್ದೀನಿ. ಅದು ಬರೆದಿದ್ದು ಕೊಟ್ಟೆ. ಆಮೇಲೆ ಸಮಾರಂಭ, ನಾನೇನು ಇದಕ್ಕೆ ಒಂದು ಪೈಸೆ ಅಲ್ಲ, ಇವರೇ ಎಲ್ಲ ಖರ್ಚು ಮಾಡಿದ್ರು. ಓಡಪಿ ಸಾರು ಇದು ಖರ್ಚು ಮಾಡಿದ್ದಾರೆ, ಮಲ್ಲೇಪುರಂ ಖರ್ಚು ಮಾಡಿದ್ದಾರೆ, ಶಿವರಾಪಾಜಿ ಖರ್ಚು ಮಾಡಿದ್ದಾರೆ, ನೀವೆಲ್ಲ ಬರೆದು ಕೊಟ್ಟಿದ್ದೀರಾ. ಅದೆಲ್ಲ ಸೇರಿಸಿ ಒಂದು ಗ್ರಂಥ ಆಯ್ತು. ನಂದೇನೂ ಇಲ್ಲ, ನಾನೇನು ಮಾಡುವುದಿಲ್ಲ, ಇದು ಸತ್ಯ. ಇವರೆಲ್ಲ ನನ್ನ ಮೇಲೆ ಕುಂಡಿಸಿದ್ದಾರೆ, ನಾನೇನು ಕುಂತ್ಕೊಳ್ಳೋದು ಇಲ್ಲ, ನಾನು ಇದ್ದಂಗೆ ಇದ್ದೀನಿ, ಕೆಳಗಡೆನೇ ಇದ್ದೀನಿ. ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ. ನೀವೆಲ್ಲ ದಿಗ್ಗಜರಿದ್ದೀರ, ಸಹೃದಯರಿದ್ದೀರ, ನೀವೆಲ್ಲ ತಿಳಿದೋದು. ನಿಮ್ಗಿಲ್ಲ ನಾನಾ? ಏನಿಲ್ಲ, ನಾನು ಯಾರಿಗೂ ಸಹಾಯನೂ ಮಾಡಿಲ್ಲ. ಈ ಕೈ ಕೊಟ್ಟಿರೋದು ಈ ಕೈ ತಿಳಿಬಾರ್ದು. ನಮ್ಮಪ್ಪ ನಮ್ಮಮ್ಮ ಹೇಳಿದ್ದಾರೆ, ಅವ್ರು ಏನೋ ಒಂದಿಷ್ಟು ಹೇಳ್ಕೊಟ್ರು. ನಾನು ಆಗ ಚಿಕ್ಕ ವಯಸ್ಸಲ್ಲಿ ಏನೋ ಪೇಪರ್ಗಳು ಓದ್ತಿದ್ದೆ, ಕಾದಂಬರಿ, ಕುವೆಂಪುದು, ತಾರಾಸುದು ಕಾದಂಬರಿಗಳು ಓದ್ತಿದ್ದೆ, ಲಂಕೇಶ್ ಜೊತೆ ಇದೆ, ಅದೆಲ್ಲ ಬರೆದಿದ್ದೀನಿ. ಮಲ್ಲೇಪುರಂ ಓದಿ ಏನ್ರಿ ಇದೆಲ್ಲ ಬರೆದಿದ್ದಂತ ತಮಾಷೆಗೆ ನಗ್ತಾರೆ. ಅವೆಲ್ಲ ಹೇಳಿದೆ, ಕತೆ ಎಲ್ಲ ಎಲ್ಲಿದೆ, ಎಲ್ಲ ಚರಿತ್ರೆ, ಒಡೆಪೆಯವ್ರ ಚರಿತ್ರೆ ಬರ್ತಿದೆ, ಅಂಬನಾಯಕವ್ರದ್ದು ಚರಿತ್ರೆ ಬರ್ತಿದ್ದೀನಿ, ನಮ್ಮ BC ಚರಿತ್ರೆ, ಎಲ್ಲ ಚರಿತ್ರೆ ಬರ್ತಿದ್ದೀನಿ. ನೀವು ಓದಿದಾಗ ಗೊತ್ತಾಗ್ರಿ, ಇವಾಗ ಹೇಳಲ್ಲ. ಎಲ್ಲಾರು ಇವರು ನಾನು ಕಲ್ಲು ಅದನ್ನೆಲ್ಲ ಶಿಲ್ಪಿ ಮಾಡಿದವರು ಈ ದಿಗ್ಗಜರು. ಅಂಬ ನಾಗರಾಜ ಏನವರು, ಕಮಲಾಂಬ ಅನ್ನೋರು 1971 ನಮ್ಮ ಕಾಲೇಜಲ್ಲಿ ಬಂದು ನನಗೆ ಪಾಠ ಮಾಡಿದ್ದಾರೆ. ಆಮೇಲೆ ರೇವಣ್ಣ ನನಗೆ ಏನು ಮಾಡಿದ್ದಾರೆ ಅದೆಲ್ಲ ಇಲ್ಲಿ ಹೇಳಬಾರ್ದು. ಮದುವೆ ಮಾಡಿಸಿರೋದು ನಮ್ಮ ಅಣ್ಣ ನನಗೆ ಹೆಂಗೆ ಗಲಾಟೆ ಮಾಡಿತ್ತು. ಇವಾಗಲೂ ನನಗೆ ರೇವಣ್ಣ ಅಣ್ಣನ ಥರನೇ, ಅವರ ವೈಫು ನನಗೆ ಬ್ರದರ್ ಥರ ನೋಡಿದ್ರು. ಇವಾಗ ನೆನೆಸಿದ್ರೆ ಕಣ್ಣಿಗೆ ಬರ್ತಾರೆ, ನಾನು ಹೇಳೋಕೆ ಹೋಗ್ತೇನೆ. ಅದು ಅಷ್ಟೊಂದು ಬಾಂಧವ್ಯ. ಇವತ್ತು ನಾನೇನಾದ್ರು ಇಲ್ಲಿ ನಿಂತ್ಕೊಳ್ಬೇಕಾದ್ರೆ ರೇವಣ್ಣ ಕಾಲೇಜ್ ಡೇಸಿಂದ ನನಗೆ ಸಹಾಯ ಮಾಡಿ ಒಂದು ನಾಯಕನನ್ನು ಮಾಡಿದವರು ರೇವಣ್ಣ. ಪ್ರತಿಯ ಕಷ್ಟಗಳು ಸಿಗೋನಲ್ಲಿ ಇರಲಿ, ಏನೇ ಕವಿ ಚೆನ್ನಾಗಿದ್ದೀಯ ಅಂತ. ನನ್ನನ್ನು ಯಾರು ಲಕ್ಷ್ಮೀನಾರಾಯಣಪ್ಪ ಅಂತ ಎಷ್ಟೋ ಜನ ಕರೆಯಲ್ಲ. ನನಗೆ ಹೆಸರಿಟ್ಟಿದ್ದಾನೆ ರಾಮಲಿಂಗಾರೆಡ್ಡಿ. ಕವಿತೆ ಬರೀತಾ ಇದ್ದೆ, ಕವನಗಳನ್ನ. ಅವರು ತಮಾಷೆಗೆ ಕವಿ ಅಂತ ಹೇಳಿದ್ರು. ಕೊನೆಗೆ ನಾನು ಕವನ ಸಂಕಲನಗಳು ಬರೆದೆ. ಇವರು ಮಲ್ಲೇಪುರಂ ಏನ್ರಿ ನಿಮ್ಮ ಫ್ರೆಂಡ್ಸು ರೇವಣ್ಣ ರಾಮಲಿಂಗಾರೆಡ್ಡಿ ಕವಿ ಅಂದರೆ ಕವನ ಸಂಕಲನಗಳನ್ನ ಬಿಡುಗಡೆ ಆಗಲಿಲ್ಲ ಅಂತ ನಾನು ಎಷ್ಟೆಷ್ಟೋ ಬರೆದು ಮೂಲೆ ಬಿಸಾಕಿದ್ದೆ. ಅವೆಲ್ಲ ಹುಡುಕಿ ನಮ್ಮ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬಿಡುಗಡೆ ಮಾಡಿದರು ಒಂದು 5-6 ವರ್ಷದಿಂದ. ರಿಟೈರ್ಡ್ ಆದಮೇಲೆ ಎಲ್ಲ ನಾನು ಸಾಹಿತ್ಯ ಬರೆದಿದ್ದು, ಪುಸ್ತಕ ಬಿಡುಗಡೆ ಒಂದು 20-25 ಕೃತಿಗಳು ಬಂದಿತ್ತು. ನಮ್ಮ ಇಲಾಖೆಯಲ್ಲಿ ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ, ನಮ್ಮ ಕೊಲೀಗ್ಸ್ ಬಂದಿದ್ದಾರೆ. ಅವು ಹೇಳಿದ್ರು, ಏನು ಲಕ್ಷ್ಮೀನಾರಾಯಣಪ್ಪ ಇಲಾಖೆನಲ್ಲಿ ಇದ್ದಾಗ ಏನು ಅವಾಗ ಏನಪ್ಪ ಬರೆಯೋಕ್ಕಾಗ್ತದೆ, ಸುಮ್ಮನೆ ಟೆನ್ಷನ್ನು, ಬೆಳಗ್ಗಿಂದ ಸಾಯಂಕಾಲ ಇವೇ ಕಡಿತಗಳಾಗಿತ್ತು. ಸುಪ್ರೀಂ ಕೋರ್ಟು, ಹೈಕೋರ್ಟು, ನೀವು ಹೇಳಬೇಕು, ನಾನು ಡೆಲ್ಲಿನ ಸುಪ್ರೀಂ ಕೋರ್ಟ್ ಮೇಲೆ ಕೊಂಡೈನರ್ ನಮ್ಮ ಪಾರ್ಲಿಮೆಂಟ್ ಕರ್ಕೊಂಡೋದ್ರು. ಇವೆಲ್ಲ ಹಾಗೆ ಟೆನ್ಷನಲ್ಲಿ. ಇವಾಗ ರಿಟೈರ್ಡ್ ಆದ, ಫ್ರೀ ಆದೆ, ಓದೋದು ಬರೆಯೋದು. ನನ್ನ ಒಳಗಿರೋ 2 ಅಕ್ಷರಗಳನ್ನು ಮೇಲೆ ತಂದವರೇ ಮಲ್ಲೇಪುರಂ. ಹೀಗೆ ಯಾರನ ಒಬ್ಬರು ನಮಗೆ ಉತ್ಸಾಹ ಪ್ರೋತ್ಸಾಹ ಇದ್ರೇನೆ ನಾವು ಬೆಳಕಾಗುತ್ತೆ. ನಾನೇನು ಅನ್ನೋದು ಗುರುತಿಸಿದ್ದು ಮಲ್ಲೇಪುರಂ. ಇಲ್ಲದೆ ಯಾಕೆ ಇಲ್ಲಿ ಅವ್ರು ಈ ಸಮಾರಂಭ ಮಾಡಕ್ಕೆ ಅವರೇ ಕಾರಣ. ನಾನೇನು ಕೇಳಿದ್ನ, ನೀವೆಲ್ಲ ಬಂದಿದ್ದೀರಿ, ನಾನೇನು ಕೇಳಿದೆ.
ಅವರು ಎಂತೆಂಥ ಕಾರ್ಯಗಳು ಮಾಡಿದ್ದಾರೆ ಅಂದರೆ ಹೇಳಿದ್ರೆ ಅವರು ಬೈತಾರೆ. ಅವರು ಒಂಥರ ಅವಧೂತರು ಥರ, ಒಂದು ದಿವಸನೂ ಮನೇಲಿ ಇರಲ್ಲ. ದಿನ ಬೆಳಗಾದ್ರೆ ಸುತ್ತೋದು, ಎಲ್ಲ ಕಾರ್ಯಕ್ರಮಗಳು ಮಾಡೋದು, ಸಾಹಿತ್ಯ. ಅವರು ನಡೆದಾಡುವ ವಿಶ್ವಕೋಶ. ಅವ್ರ ಜೊತೆ ಇದ್ರೆ ಯಾರು ಬೇಕಾದ್ರೂ ಸಾಹಿತಿಗಳಾಗ್ತಾರೆ. ಗಂಧದ ಜೊತೆ ಇರ್ತಾರೆ, ಗಂಧ ಆಗ್ಬಿಡುತ್ತೆ. ಅಯಸ್ಕಾಂತ ಇದ್ದಾನೆ, ಕಬ್ಬಿಣ ಜೊತೆ ಇದ್ದಾರೆ, ಅಯಸ್ಕಾಂತ ಆಗ್ಬಿಡುತ್ತೆ. ನೀವು ಹೋಗಿ ಅವ್ರ ಜೊತೆಗೆ ಒಂದು 2-3 ದಿನ ಇರ್ಲಿ, ನೀವು ಸಾಹಿತಿಗಳ ಇಂಥ ವ್ಯಕ್ತಿ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ, ಇವತ್ತು ಜನ್ಮ ಸಾರ್ಥಕ ಆಗಿದೆ. ODP ಅವ್ರನ್ನ ಕೇಳಿ, ODP ಅವರು ಎಷ್ಟು ಅವ್ರನ್ನ ಹತ್ತಿರದಿಂದ ನೋಡ್ತಾರೆ, ಎಷ್ಟು ಇದೆ. ಅವ್ರು ಏನು ಹೇಳಿದ್ರು. ಆಮೇಲೆ ನಮ್ಮ ಸಿದ್ದೇಗೌಡರು ಇದ್ದಾರೆ. ಸಿದ್ದೇಗೌಡರು ಹೆಂಗೆ ಗೊತ್ತಾ, ಏನು ಮಲ್ಲೇಪುರಂ ಹೇಳಿದ ತಕ್ಷಣ ಅದು ಎಸ್ ಅಂತಾರೆ. ಅವ್ರು ಇಲ್ಲಿಂದ ಬಂದಿದ್ದಾರೆ. ಅವ್ರು ನಿನ್ನೆ ನಾಗ್ಪುರ ಎಲ್ಲೋ ಇದ್ರು ಫ್ಲೈಟಲ್ಲಿ ಬಂದಿದ್ದಾರೆ. ಎಷ್ಟು ಜನ ಅವರ ಬಗ್ಗೆ ದೃಷ್ಟಾಂತಗಳಕ್ಕೆ ಪೇಜಾವರ ಸ್ವಾಮಿ ಹೇಳಿದ್ದು ಬೇಕಾದಷ್ಟುಗಳಿದ್ದಾವೆ. ಹೆಚ್ಚಿಗೆ ಹೋಗೋದು ಬರ. ನೀವು ಇವತ್ತಿನ ದಿವಸ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತ, ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಪದ್ಮಶಾಲಿ ಜನಾಂಗ, ಆಮೇಲೆ ಮಹಿಳಾ ಕನ್ನಡ ಹೋರಾಟಗಾರರು, ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಎಲ್ಲಿದ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಲ್ಲ ಬಂದಿದ್ದೀರಾ, ನನಗೆ ಸಂತೋಷ ಆಗಿದೆ. ನಾನೇನು ದೊಡ್ಡ ವ್ಯಕ್ತಿ ಅಲ್ಲ ರೀ, ಏನು ಸಾಹಿತ್ಯನೂ ಅಲ್ಲ, ಏನೋ ಒಂದಿಷ್ಟು ಬರ್ತಿದ್ದೀನಿ, ನೀವು ಸಾಹಿತಿ ಅಂತಿದ್ದೀರಾ. ಇವಾಗ ನಾನು ಒಪ್ಕೊಳ್ಬೇಕಾಗಿದೆ ಅಷ್ಟೇ. ನೀವು ಓದಿ ನೋಡಿ. ನಮ್ಮ ಚೀಫ್ ಮೆಡಿಕಲ್ ಆಫೀಸರು ದೇವಾನಂದಿ, ಎಷ್ಟೋ ಜನ ಬಂದಿದ್ದಾರೆ, ನನ್ನ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲ ಕಡೆಯಿಂದ ಬಂದಿದ್ದೀರಾ ನೋಡಿ. ಇನ್ನೊಂದು ಮರ್ತ್ಬಿಟ್ಟೆ, ನಮ್ಮ ಸಿ ಸೋಮಶೇಖರು, ನಮ್ಮ ಅಣ್ಣ ಕೃಷ್ಣಮೂರ್ತಿ. ಸೋಮಶೇಖರು ಡಿಬೇಟರು, ನಾವು ನಿಲ್ತೀವಿ. ದೊಡ್ಡ ಭಾಷಣಕಾರರು, ಡಿಬೇಟರು. ಇವ್ರನ್ನೆಲ್ಲ ನಾನು ಗುರುತಿಸಿರಲಿಲ್ಲ. ನಮ್ಮ ಸಂಬಂಧಿಗಳು ಬಂದಿದ್ದಾರೆ, ನನ್ನ ಅಣ್ಣನ ಮಕ್ಕಳು ಬಂದಿದ್ದಾರೆ, ಕೆನಡಾಯಿಂದ ನನ್ನ ನಾದ್ನಿ ಬಂದಿದ್ದಾರೆ, ಚಿಕಾಗೋಯಿಂದ ನನ್ನ ನಾದ್ನಿ ಬಂದಿದ್ದಾರೆ, ಎಲ್ಲೆಲ್ಲಿಂದಲೂ ಬಂದಿದ್ದಾರೆ, ಗುಲ್ಬರ್ಗಾದಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ. ಇದು ನನ್ನ ಪುಣ್ಯ, ಹೆಚ್ಚಿಗೆ ಹೇಳ್ಬಾರ್ದು. ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಕೃತಜ್ಞತಾ ಭಾವದ ಮಾತುಗಳು ಮುಗಿಸಿ ನಮ್ಮ ರೇವಣ್ಣನಿಗೆ 100 ನಮಸ್ಕಾರಗಳು, ನಮ್ಮ ಪ್ರೊಫೆಸರ್ಗೆ 100 ನಮಸ್ಕಾರಗಳು. ODP ಅವರು ನನ್ನ ಆತ್ಮೀಯರು. ಎಲ್ಲೋದ್ರೂ ನನಗೆ ಯಾವ ಸಮಾರಂಭಕ್ಕೆ ಲಕ್ಷ್ಮೀನಾಥ್ ಬಂದಿದ್ದಾರೆ, ಸ್ಟೂಡೆಂಟ್ ಥರ ಕೇಳ್ತಾರೆ, ತುಂಬ ಹತ್ತಿರವಾಗಿ ಮಾತಾಡಿಸ್ತಾರೆ. ಎಲ್ಲೋದ್ರೂ ಅಭಿಮಾನದವ್ರು ನೋಡ್ತಾರೆ. ಅವರು ದಿನ ಬೆಳಗಾದ್ರೆ ಒಂದೊಂದು ಅವಾರ್ಡ್ಗಳು ತಗೊಳ್ತಾರೆ. ಎಂತೆಂಥ ವ್ಯಕ್ತಿಗಳ್ರಿ. ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು ಮಲ್ಲೇಪುರಂ. ಈ ಗೆಸ್ಟ್ಗಳನ್ನೆಲ್ಲ ನಾನೇನು ಮಾಡಿಲ್ಲ, ನಮ್ಮ ಕೆಪಾಸಿಟಿನೂ ಇಲ್ಲ. ಅದೆಲ್ಲ ಇರೋದು ಮಲ್ಲೇಪುರಂ. ನಾನು ಸೆಲೆಕ್ಟ್ ಮಾಡಿದ್ದು ರೇವಣ್ಣನ, ರಾಮಲಿಂಗಾರೆಡ್ಡಿ, ಇನ್ನೆಲ್ಲ ಮಲ್ಲೇಪುರಂ. ಇದು ಮಾಡಿದ್ದೆ ಮಲ್ಲೇಪುರಂ. ನಮ್ಮ ಮಮತಾ ದೇವರಾಜು ಒಳ್ಳೆ ಸಮಾಜ ಸೇವೆ, ನೆಕ್ಸ್ಟ್ MLA ಆಗ್ತಾರೆ. ನಮ್ಮ ಸಮಾಜ ಪದ್ಮಶಾಲಿ ಅಧ್ಯಕ್ಷರು ಹೋಗಿದ್ದಾರೆ, ಮಹಿಳಾ ಸಂಘದರು. ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು.